गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरनाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम 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 नारायण। ಗೋಪಿಕರು ಶ್ರೀಕೃಷ್ಣನಿಗೆ ತಮ್ಮ ಸಂದೇಶವನ್ನು ಹೇಳ್ತಾ ಇದ್ದಾರೆ ಅಲ್ಲವೇ? ಸಂದೇಶ ಅಂದರೆ ಕುಶಲ ಪ್ರಶ್ನ. ಉದ್ಧವ ಬಂದು ಶ್ರೀಕೃಷ್ಣನ ಸಂದೇಶ ಗೋಪಿಕರಿಗೆ ಹೇಳಿದಾಗ ಗೋಪಿಕರು ತನ್ನ ಅಭಿಪ್ರಾಯವನ್ನು ಆ ಸಂದೇಶ ಕೇಳಿ ತನ್ನ ಪ್ರತಿಕ್ರಿಯೆ, ತನ್ನ ಪ್ರತಿಸ್ಪಂದನ ಹೇಳ್ತಾರೆ, ಪ್ರತಿಕ್ರಿಯೆ ಹೇಳ್ತಾರೆ. ಏನೇನೋ ಉಲ್ಟಾಯಿತು. ಅಮ್ಮಯ್ಯ. ಅಂದರೆ ವಿರಹದಿಂದ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಭಗವಂತನಲ್ಲಿ ಏನಕೇನ ಪ್ರಕಾರೇಣ ಶಾಸ್ತ್ರ ಹೇಳ್ತದೆ. ಭಗವಂತ ಭಕ್ತಿಪ್ರಿಯ, ಭಕ್ತಿಯಲ್ಲಿ ಪ್ರೀತಿಯಲ್ಲಿ ತನ್ನವನು ಎಂದಿಟ್ಕೊಂಡರೆ ಆ ತನ್ನವನು ಎಂದ ಭಾವದಿಂದ ನೀವು ಏನು ಹೇಳಿದ್ದರೂ ಹೇಗೆ ಹೇಳಿದರೂ ಒಪ್ಕೊಳ್ತಾನೆ. ಭಗವಂತ ಭಕ್ತಿಪ್ರಿಯನೇ, ಪ್ರೇಮಪ್ರಿಯವೇ ಹೊರತು ಪ್ರೇಮ ಯಾವ ಬಗೆ ಇರಬೇಕು ಎನ್ನುವುದಕ್ಕೆ ಆಗ್ರಹವಿಲ್ಲ. ನೋಡಿ, ಪ್ರೇಮ ಯಾವ ತರಹ ಇರಬೇಕು ಎನ್ನುವುದು ಆಗ್ರಹವಿಲ್ಲ. ಭಕ್ತರಿಗೆ ಪ್ರೇಮಾತಿಶಯದಿಂದ ಬೈಯುತ್ತಾರೆ ಭಕ್ತರು, ಏನೇನೋ ಬೈಯುತ್ತಾರೆ, ಏನೇನೋ ಹೇಳ್ತಾರೆ. ಅದೆಲ್ಲವೂ ಪ್ರೇಮ ಮೂಲಕವೇ ಆಗಿದ್ದರೆ ಭಗವಂತನಿಗೆ ಆಕ್ಷೇಪವಿಲ್ಲ. ಈಗ ಭಗವಂತ ಅಂದರೆ ನೀವು ಮತ್ತೆ ಎಲ್ಲ ಒಂದೇ ಎಂದು ಹೇಳಿಬಿಡ್ತೀರಿ ಅಲ್ಲವೇ? ಎಲ್ಲ ಮತಗಳು ಒಂದೇ ಎಂದು. ಅದಲ್ಲ ಎಂದು ಹೇಳುವುದಕ್ಕೆ ಭಗವಂತ ಅಂದರೆ ಹಿಂದೂಗಳು ಅರ್ಥ ಮಾಡಿಕೊಂಡು ಆರಾಧಿಸುತ್ತಿರುವ ಭಗವಂತ ಎಂದೇ ಹೇಳಬೇಕು. ಹಿಂದೂಗಳು ಅರ್ಥ ಮಾಡಿಕೊಂಡಿದ್ದು ಆರಾಧಿಸುತ್ತಿರುವ ಈ ತರಹ ಅಷ್ಟೇ ಹೊರತು ಮಿಕ್ಕ ಜನರು ಮತಗಳಲ್ಲಿ ಹಾಗೆ ಕಂಡು ಬರಲ್ಲ. ಭಗವಂತನ ಜೊತೆಗೆ ಭಕ್ತನ ಸಂಬಂಧ ಹೇಗಿರಬೇಕೆಂದರೆ, ಒಂದು ಮೃಚ್ಛಕಟಿಕದಲ್ಲಿ ಶಕಾರ ಇರುತ್ತಾನೆ ನೋಡಿ, ಹಾಗಿರುತ್ತಾನೆ. ಅಂದರೆ ಏನು? ಹುಚ್ಚು ಹಾಗಿರುತ್ತಾನೆ. ನೋಡು, ನನ್ನನ್ನೇ ಆರಾಧಿಸಬೇಕು, ನೀವು ಕಲ್ಲನ್ನು ವಿಗ್ರಹಗಳನ್ನು ಮಾಡಿದ್ದರೆ ನೀವು ನರಕಕ್ಕೆ ಕಳಿಸ್ತೀರಿ. ನೀವು ವಿಗ್ರಹ ಇಟ್ಟು ಅವನಿಗೆ ಎಷ್ಟು ಪ್ರೀತಿಯಿಂದ ನಮಸ್ಕಾರ ಮಾಡಿದ್ದರೂ ಅದು ನನಗೆ ತಲುಪಲ್ಲ, ಅದು ನನಗೆ ಅಲ್ಲವೇ ಅಲ್ಲ ಎಂದು ಹೇಳಿಬಿಡ್ತಾನೆ. ಭಕ್ತನು ಹೇಳ್ತಾನೆ, ನಾನು ನಿಮಗೆ ಮಾಡ್ತಾ ಇದ್ದೀನಿ, ವಿಗ್ರಹವಿಟ್ಕೊಂಡಿದ್ದು ನಿನ್ನನ್ನು ನೆನಪಿಸಿಕೊಳ್ಳುವುದಕ್ಕೆ ಅಂದರು. ಆದರೂ ನಾನು ಒಪ್ಪಲ್ಲ, ನಿನ್ನನ್ನು ನರಕಕ್ಕೆ ಕಳಿಸ್ತಾ ಇದ್ದೆ. ಈ ತರಹ ಭಗವಂತರು ಇರುತ್ತಾರಾ? ಮನುಷ್ಯರಲ್ಲಿಯೂ ಈ ತರಹ ಇರಲ್ಲ ಎಂದು ನಮಗನ್ನಿಸುತ್ತದೆ ಅಲ್ಲವೇ? ಮನುಷ್ಯನೂ ಹೀಗಿರಲ್ಲ. ಆದರೆ ನಮ್ಮ ಜನರು ವಿಚಿತ್ರ. ರಾಮಕೃಷ್ಣ ಪರಮಹಂಸರು ಇಂಥ
ಇಂಥ ಅವಿವೇಕಿಯಾದ ಅಲ್ಲವನ್ನಲ್ಲ ಅವರ ಪ್ರವಾದಿಯನ್ನು ದರ್ಶನ ಮಾಡಿಕೊಂಡ ಎಂದು ಹೇಳ್ತಾರೆ. ರಾಮಕೃಷ್ಣ ಹೇಳಿದೇನೆಂದರೆ, ಭಗವದ್ಭಾವದಿಂದ ಒಂದು ಮರಕ್ಕೆ ಮಾಡು, ಗೋಡೆಗೆ ಮಾಡು, ಕಂಬಗೆ ಮಾಡು, ಯಾವುದಕ್ಕೆ ನಮಸ್ಕಾರ ಮಾಡು, ಭಗವದ್ಭಾವ ಇರಲಿ. ಭಗವದ್ಭಾವ ಇಟ್ಕೊಂಡು ಕಂಬಕ್ಕೆ ಮಾಡು, ಗೋಡೆಗೆ ಮಾಡು, ಕಲ್ಲಿಗೆ ಮಾಡಬಹುದು ನಮಸ್ಕಾರ, ಮರ ಗಿಡಗೆ ಇರಬಹುದು, ಒಂದು ಮನುಷ್ಯನೇ ಇಟ್ಕೋ, ಮನುಷ್ಯನನ್ನೇ ಭಗವದ್ಭಾವದಿಂದ ಇಟ್ಕೋ, ಮನುಷ್ಯನನ್ನೇ ಮಾಡು, ಅದು ಭಗವಂತನಿಗೆ ತಲುಪುತ್ತದೆ. ಭಗವಂತನಿಗೆ ಅರ್ಥವಾಗಲ್ಲವಾ? ಭಗವಂತ ಅಂತರಾತ್ಮ, ಸರ್ವವ್ಯಾಪಕ, ಸಹೃದಯ, ಎಲ್ಲರ ಹೃದಯದಲ್ಲಿದ್ದಾನೆ. ನಿಮ್ಮ ಹೃದಯದಲ್ಲಿದ್ದು ಎಲ್ಲರಿಗಿಂತ ಮುಂಚೆ ಅವರಿಗೆ ಗೊತ್ತಾಗ್ತದೆ ಎಂದು ರಾಮಕೃಷ್ಣರು ಹೇಳಿದ್ದಾರೆ. ಆದರೆ ಅವರ ಹೆಸರಿನಲ್ಲಿ ಏನು ಹೇಳಿದ್ದಾರೆ? ಒಂದು ಮತ ಇದೆ. ಅವರು ಹೇಳ್ತಾರೆ, ನೋಡು, ನೀವು ವಿಗ್ರಹವನ್ನಿಟ್ಟಿದ್ದರೆ ಅದು ನನಗೆ ತಲುಪಲ್ಲ, ನೀವು ಹೀಗೇ ಹೇಳಬೇಕು. ಇನ್ನೊಂದು ಬಗೆ ಹೇಳಿದ್ದರೆ ಅದು ಒಪ್ಪಲ್ಲ, ಅದು ಭಗವಂತನ ಭಕ್ತೇ ಆಗಲ್ಲ. ಜನರಿಗನ್ನಿಸುತ್ತದೆ, ಜನರು ಹೆದರ್ಕೊಂಡು ಬಿಡ್ತಾರೆ. ನಾವು ಏನೋ ಗೊತ್ತಿಲ್ಲದೆ ಭಗವಂತ ನಮಸ್ಕಾರ ಅಂದರೆ, ನನಗೆ ನಮಸ್ಕಾರ ಹೇಳಿದ್ದೀಯಾ ನೀನು? ನನಗೆ ನಮಸ್ಕಾರ ಹೇಳಿದ್ದೆ, ನಿನ್ನ ನರಕಕ್ಕೆ ಕಳಿಸ್ತೀನಿ. ಮತ್ತು ಏನು ಹೇಳಬೇಕು ಅಂದರೆ, ನೀವು ನಮಸ್ಕಾರ ಹೇಳಿದ್ದಿ ಸಾಕು, ನಿನ್ನ ನರಕಕ್ಕೆ ಕಳಿಸ್ತೀನಿ. ಮತ್ತು ನಾನು ಏನು ಹೇಳಬೇಕು ಅಂದರೆ, ಮತ್ತೆ ಕೇಳ್ತಾ ಇದ್ದೀಯಾ, ಇನ್ನೂ ಕೇಳ್ತಾ ಇದೆಯಾ, ನನಗೆ ನರಕಕ್ಕೆ ಕಳಿಸ್ತೀನಿ. ಇವರು ಹೆದರ್ಕೊಳ್ಳಬೇಕಷ್ಟೇ. ಇವ್ರು ಏನು ಹೇಳಬೇಕಂದ್ರೆ ಅಷ್ಟೇ, ನೀವು ಮಾತಾಡಬಾರ್ದು, ನೀವು ಮಾತಾಡಿದ್ರೆ ನರಕಕ್ಕೆ ಕಳಿಸ್ತೀನಿ. ಇಂಥವ್ರು ಇರುತ್ತಾರೆ. ಈಗ ಅಂಥವನೇ ಅಲ್ಲ. ಈಗ ಎಲ್ಲ ಮತಗಳು ಸಮಾನ ಎನ್ನುವುದು ಹುಚ್ಚು ಜನರು ಹೇಳ್ತಾರೆ, ಯಾವ ಬುದ್ಧಿವಂತ ಹೇಳಲ್ಲ. ಏಕೆ? ಇವರ ಬುದ್ಧಿ ತನ್ನ ಬುರುಡಿಯಲ್ಲಿ ಇಲ್ಲದವನು ಹೀಗೆ ಮಾತಾಡ್ತಾನೆ. ಒಂದು ಹುಚ್ಚು ಬುದ್ಧಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಂದರೆ, ಯಾರಿಗೆ ಮನಸ್ಸಿದ್ದರೆ ಅವರಿಗೆ ಮಾತಾಡೋಕ್ಕಾಗ್ತದೆ. ಮನಸ್ಸಿರುವವರನ್ನು ಪ್ರೀತಿಸಬಹುದು, ಅವರನ್ನು ಒಪ್ಪಿಸಬಹುದು. ಅವರಿಗೆ ಮನಸ್ಸೇ ಇಲ್ಲ. ಮನಸ್ಸಿಲ್ಲದ ಮನಸ್ಸನ್ನು ಇನ್ನೊಬ್ಬರಿಗೆ ಮಾರಿಕೊಂಡವನಿಗೆ ಏನು ಮಾಡಿ ಕರಗಿಸೋಕ್ಕಾಗ್ತದೆ? ಮನಸ್ಸೇ ಇಲ್ಲದವನಿಗೆ ಕರಗಿಸೋಕ್ಕಾಗ್ತದೆ? ಇದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಗಾಂಧೀಜಿಗೆ ಅರ್ಥವಾಗಲಿಲ್ಲ, ರಾಮಕೃಷ್ಣನಿಗೆ ಅರ್ಥವಾಗಲಿಲ್ಲ, ವಿವೇಕಾನಂದಕ್ಕೆ ಅರ್ಥವಾಗಲಿಲ್ಲ. 20ನೇ ಶತಮಾನದಲ್ಲಿ ಅವರನ್ನು ಅನುಯಾಯಿಗಳಾದ ಯಾರಿಗೂ ಅರ್ಥವಾಗಲಿಲ್ಲ. ಈವರೆಗೆ ಅರ್ಥವಾಗಲಿಲ್ಲ. ಈವರೆಗೂ 21 ಶತಮಾನವೂ ಬಂದಿದೆ. 21 ಬಂದು 20 ವರ್ಷ ಆಯಿತು, ಆದರೂ ಈಗಲೂ ಅರ್ಥವಾಗ್ತಾ ಇಲ್ಲ. ಯಾರಿಗೆ ತನ್ನ ಮನಸ್ಸಿರುತ್ತದೋ, ತನ್ನ ಮನಸ್ಸು, ನಿಮ್ಮ ಮನಸ್ಸು ನಿಮ್ಮದಿರಬೇಕು. ನಿಮ್ಮ ಮನಸ್ಸು ಇಲ್ಲ ಅಂದರೆ ಅರ್ಥವೇನು ಅಂದರೆ ಬ್ರೈನ್ ವಾಶ್ ಆಗಿದ್ದೀ ಅಂತ ಅರ್ಥ. ಅಂಥವನಿಗೆ ಏನು ಮಾಡಿದರೂ ಪ್ರಯೋಜನವೇ ಇಲ್ಲ. ಅವರ ಮನಸ್ಸು ಅವರದೇ ಆಗಿಲ್ಲ. ಅವರ ಮನಸ್ಸು ಅವರದಾಗಿದ್ದರೆ ಅವ್ರಿಗೇನು. ಕೆಲವರು ತನ್ನ ಮನಸ್ಸಿಲ್ಲದೆ ತನ್ನ ಮನಸ್ಸನ್ನು ಯಾರಿಗೋ ಮಾರುಬಿಟ್ಟಿರೋ ಜನರೆನ್ನುತ್ತಾರೆ, ಅವರಿಗೆ ಅದು ಪ್ರಮಾಣ. ನೀವು ಏನು ಮಾಡಿದ್ದರೂ ಆಗಲ್ಲ. ಒಂದು ವೇಮನ ಪದ್ಯ ನೆನಪಾಗ್ತದೆ. ಅವರು ಹೇಳ್ತಾನೆ, ಆ ಕಾಲದಲ್ಲಿ ಈ ವೇಶ್ಯ ಸಹವಾಸ ತುಂಬ ಇರುತ್ತಿತ್ತೋ ಏನೋ, ಅದಕ್ಕೋಸ್ಕರ ಅವರನ್ನು ಬೈಯುತ್ತಾ ಪದ್ಯಗಳು ತುಂಬ ಬರೆದಿದ್ದ, ಆ ಕಾಲದ ಜನರನ್ನು ಬೈಯುವುದಕ್ಕೆ. ಅವನು ಹೇಳ್ತಾನೆ, ವೆಲಯಾಲು, ಅದಕ್ಕೆ ತೆಲುಗಿನಲ್ಲಿ ಪದ. ವೆಲಯಾಲು ಅಂದರೆ ವೇಶ್ಯ. ವೇಶ್ಯೆಗೆ ನೀವು ನಿಲುವೆತ್ತು ಅಂದರೆ ಮನುಷ್ಯ ಎಷ್ಟು ಉದ್ದನಾಗಿದ್ದಾನೋ ಅಷ್ಟು ಎತ್ತು ಚಿನ್ನ ಭೂಮಿ ಮೇಲಿನಿಂದ ತಲೆವರೆಗೂ ಅಷ್ಟು ಚಿನ್ನದ ರಾಶಿ ಕೊಟ್ಟರೂ ಅವಳು ಮೆಚ್ಚಲ್ಲ. ಅವಳಿಗೆ ನಿಮ್ಮ ಮೇಲೆ ಪ್ರೇಮ ಇರಲ್ಲ. ನೀವು ಕೊಡುವ ಹಣ ಮೇಲೇ ಹೊರತು ನಿನ್ನ ಮೇಲೆ ಒಂದು ಚೂರು ಇಲ್ಲ. ನೀವು ಏನೇ ಮಾಡು, ನೀವು ಎಷ್ಟೇ ತೋರಿಸು, ಹಣನೇ ತೋರಿಸು, ಆವಾಗ ನಿಮಗೆ ಬೆಲೆ. ನೀವು ಇಡೀ ಮನೆಯೆಲ್ಲ ಮಾರಿ ಕೊಟ್ಟರೂ ಮನೆಯೆಲ್ಲ ತಗೊಳ್ತಾರೆ, ಮತ್ತೆ ಹೋಗೋ ಹೇಳ್ತಾರೆ, ಅಷ್ಟೇ ಹೊರತು ಅವರಿಗೆ ಏನೇ ಮನುಷ್ಯನ ಮೇಲೆ ಏನಿರಲ್ಲ. ಹಾಗೆ ಇವರ ಬುದ್ಧಿ ಹಾಗೆ. ಏನು ಹೇಳಿದ್ದರೂ ಅವರಿಗೆ ಒಂದು ಸಲ ಗಾಡ್ ಎಂದು, ಭಗವಂತ ಎಂದು ಹೆಸರು ಎಷ್ಟು ದುಷ್ಟರನ್ನು ಮಾಡಿಬಿಡುತ್ತದೆ ನೋಡಿ.
ದೇವರೆಂದು ಹೆಸರಿಟ್ಟು ಎಷ್ಟು ಭಯಂಕರ ಗುಂಡ ದುಷ್ಟ ಬುದ್ಧಿ ಹೇಳಿದರೂ ಜನರು ನಂಬುತ್ತಾರೆ. ಈಗ ಆ ವಿಷಯ ಮನುಷ್ಯ ಬುದ್ಧಿಗೆ ಎಷ್ಟು ವಿರುದ್ಧವಿದ್ದರೂ ಅದೇ ಒಪ್ಪುತ್ತಾರೆ, ನೀವು ಮನುಷ್ಯರ ಬುದ್ಧಿ ಒಪ್ಪಲ್ಲ. ನೀವು ಮನುಷ್ಯರ ಬುದ್ಧಿಯಿಂದ ಅವರನ್ನು ಪ್ರೀತಿಸುವುದಕ್ಕೆ, ಅವರನ್ನು ಒಪ್ಪಿಸುವುದಕ್ಕೆ, ಅವರಿಗೆ ನಮಸ್ಕಾರ ಮಾಡ್ತೀರಿ, ತ್ಯಾಗ ಮಾಡ್ತೀರಿ, ನೀವು ಮನೆಯೆಲ್ಲ ಕೊಟ್ಟು ಬಿಡ್ತೀರಿ, ನಿಮ್ಮ ಕುಟುಂಬ ಜನರನ್ನು ಕೊಡ್ತೀರಿ, ಎಲ್ಲ ಕೊಟ್ಟು ಅವರಿಗೆ ಸೇವಕರಾಗ್ತೀರಿ, ಅವರು ನಿಮ್ಮನ್ನೇ ಹಿಂಸೆ ಮಾಡ್ತಾರೆ. ಏಕೆ? ನೀವು ಮನುಷ್ಯರು. ನೀವು ಮನುಷ್ಯ ಬುದ್ಧಿಯಿಂದ ಏನೇ ಮಾಡು ಅದಕ್ಕರ್ಥ ಇಲ್ಲ. ಅವರು ಗಾಡ್ ಎಂದು ಹೆಸರಿನಿಂದ ಹೇಳಿದ್ದೇ ಪ್ರಮಾಣ. ಈ ಬುದ್ಧಿ ಏಕೆ ಅರ್ಥವಾಗ್ತಾ ಇಲ್ಲ? ದೊಡ್ಡ ದೊಡ್ಡವರು ಸನ್ಯಾಸಿಗಳಾಗಿದ್ದರೂ ಅವತಾರ ಪುರುಷರಿಗೆ ಅರ್ಥವಾಗ್ತಾ ಇಲ್ಲ. ಡು ದೇ ಅಂಡರ್ಸ್ಟ್ಯಾಂಡ್? ಫಸ್ಟ್ ಅವತಾರ ಪುರುಷರಿಗೆ ಒಬ್ಬ ಸ್ವಾಮೀಜಿ ಹೇಳುತ್ತಿದ್ದರು, ಒಂದು ಆಶ್ರಮದಲ್ಲಿರುವಾಗ ಮ್ಯಾನೇಜರ್ ತೊಂದರೆ ಕೊಟ್ಟ ಎಂದು ಮ್ಯಾನೇಜರ್ ಮೇಲೆ ಕಂಪ್ಲೇಂಟ್ ಮಾಡಿ ಒಂದು ಪತ್ರನೇ ಬರೆದಿಟ್ಟಾರೆ. ಆ ಸ್ವಾಮೀಜಿ ಏನು ಉತ್ತರ ಕೊಟ್ಟರೆಂದರೆ ಗೊತ್ತಾ? ಇಟ್ ಸೀಮ್ಸ್ ಅಂಡರ್ಸ್ಟ್ಯಾಂಡಿಂಗ್ ವೇದಾಂತ ಸೀಮ್ಸ್ ಟು ಬಿ ಈಸಿಯರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ ಅಂತ ಹೇಳಿ. ಅಂಡರ್ಸ್ಟ್ಯಾಂಡಿಂಗ್ ವೇದಾಂತ ಸೀಮ್ಸ್ ಟು ಬಿ ಈಸಿಯರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತಾ ಇದೆ, ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಆಗ್ತಾ ಇಲ್ಲ. ನಮ್ಮ ಭಾರತೀಯ ಅವತಾರ ಪುರುಷರ ಬುದ್ಧಿಯೆಲ್ಲ ಮೇಲೆ ಇರುತ್ತದೆ, ವೈಕುಂಠದಲ್ಲಿ, ಭೂಲೋಕದಲ್ಲಿರಲ್ಲ. ಆದ್ದರಿಂದ ಅವರಿಗೆ ಬ್ರಹ್ಮ ಅರ್ಥವಾಗ್ತದೆ ಹೊರತು ಮನುಷ್ಯರ ಅರ್ಥವಾಗ್ತಾ ಇಲ್ಲ ಅಲ್ಲವೇ? ನಾವು ಮೊದಲು ಮನುಷ್ಯರನ್ನು ಅರ್ಥ ಮಾಡಿಕೊಂಡು ಕರ್ಮಕಾಂಡ ಅರ್ಥ ಮಾಡಿಕೊಂಡು ಜ್ಞಾನಕಾಂಡಕ್ಕೆ ಹೋಗ್ತೀವಿ. ಈಗೇನಾಯಿತು? ಎಲ್ಲರಿಗೆ ಶಾರ್ಟ್ಕಟ್ಟು, ಡೈರೆಕ್ಟ್ ರಿಕ್ರೂಟ್ಮೆಂಟು. ಜ್ಞಾನಕಾಂಡ ಅರ್ಥವಾಗ್ತದೆ ಹೊರತು ಕರ್ಮಕಾಂಡಕ್ಕೆ ಬಂದಾಗ ನಾಸ್ತಿಕರಿಗಿಂತ ಹೀನವಾಗಿ ಮಾತಾಡ್ತಾರೆ. ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕರ್ಮಕಾಂಡ. ಎಲ್ಲ ವರ್ಣಗಳಿಗೆ ಅತೀತ ಅರ್ಥವಾಗ್ತದೆ, ವರ್ಣ ಮಾತ್ರ ಅರ್ಥವಾಗಲ್ಲ. ವರ್ಣ ಬಂದರೆ ಸಾಕು, ದೊಡ್ಡ ದೊಡ್ಡವರು ಹುಚ್ಚಾಗಿ ಮಾತಾಡ್ತಾರೆ. ವರ್ಣ ವ್ಯವಸ್ಥೆಗೆ ಬಂದಾಗ ಕರ್ಮಫಲ, ಈಶ್ವರನನ್ನು, ಸರ್ವವ್ಯಾಪಕ ಈಶ್ವರನನ್ನು ಶಂಕರರು ಹೇಳಿದ್ದು ಸಿಂಪಲ್ ಕಾಮನ್ ಸೆನ್ಸು. ಒಂದು ಮೂರ್ತಿಯಲ್ಲಿ ಉಪಾಸನ ಮಾಡಿದ್ದರೆ ಒಂದು ಸ್ಥಾನ ಹೇಳುತ್ತದೆ, ಅಕ್ಷಿಪುರುಷ ಎಂದು ಹೇಳಿದೆ ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಸೂರ್ಯನಲ್ಲಿ ಉಪಾಸನ ಮಾಡು, ಅಕ್ಷಿಯಲ್ಲಿ, ಅಕ್ಷಿ ಅಂದರೆ ಕಣ್ಣಿನಲ್ಲಿ ಉಪಾಸನ ಮಾಡು. ಒಂದು ಸ್ಥಾನ ಹೇಳುವುದರಿಂದ ಪೂರ್ವಪಕ್ಷಿ ಹೇಳ್ತಾನೆ, ಒಂದು ಸೂರ್ಯನಲ್ಲಿ, ಒಂದು ಕಣ್ಣಿನಲ್ಲಿ, ಒಂದು ವಿಗ್ರಹದಲ್ಲಿ ಆರಾಧನೆ ಮಾಡು ಎಂದು ಹೇಳುವುದರಿಂದ ಅದು ಭಗವಂತನಲ್ಲ ಎಂದು ಪೂರ್ವಪಕ್ಷಿ ಹೇಳ್ತಾನೆ. ಭಗವಂತ ಹೇಳ್ತಾನೆ, ಇದೇನು ದೊಡ್ಡ ಫಿಲಾಸಫಿ ಅಪ್ಪ, ಇಡೀ ಭೂಮಂಡಲಾಧಿಪತಿ ಅಯೋಧ್ಯಾಧಿಪತಿ ಆಗಲ್ಲವಾ ಎಂದು ಹೇಳ್ತಾರೆ ಅಲ್ಲವೇ? ಸರ್ವ ಭೂಮಂಡಲಕ್ಕೆ ಅಧಿಕಾರಿಯಾಗಿರುವ ಭಗವಂತ, ಸರ್ವವ್ಯಾಪಕನಾಗಿರುವ ಭಗವಂತ ಒಂದು ಜಾಗದಲ್ಲಿ ಇರಲ್ಲವ? ಪ್ರಶ್ನೆ ನೋಡಿ. ಭಗವಂತ ಎಲ್ಲಿದ್ದಾನೆ? ಸರ್ವವ್ಯಾಪಕ ಇರುತ್ತಾನೆ. ಸರ್ವವ್ಯಾಪಕ ಅಂದರೆ ನಾನು ಇಲ್ಲಿ ನಮಸ್ಕಾರ ಮಾಡ್ತೀನಿ, ಅಲ್ಲ, ಇಲ್ಲಿ ಮಾಡಿದರೆ ನಾನು ಒಪ್ಪಲ್ಲ, ಭಗವಂತನೇ ಇಲ್ಲ. ಏನಪ್ಪ? ಸರ್ವವ್ಯಾಪಕ ಭಗವಂತ ಒಂದು ಜಾಗದಲ್ಲಿ ನಮಸ್ಕಾರ ಮಾಡಿದಲ್ಲಿ ಅಲ್ಲಿ ಇರಲ್ಲವಾ? ಇದು ಏನು ಲಾಜಿಕಪ್ಪ? ಸಮಸ್ತ ಭೂಮಂಡಲಾಧಿಪತಿ ಅಯೋಧ್ಯಾಧಿಪತಿ ಆಗಲ್ಲವ? ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಅಂದರೆ ಹೊಳಿ ನರಸೀಪುರಕ್ಕೆ ಪ್ರಧಾನಮಂತ್ರಿ ಆಗಲ್ಲವ? ಏನಪ್ಪ? ಇಡೀ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಅಂದರೆ ಹೊಳಿ ನರಸೀಪುರಕ್ಕೂ ಪ್ರಧಾನಮಂತ್ರಿ ಆಗಲ್ಲವ? ಅಲ್ಲ, ಹೊಳಿ ನರಸೀಪುರಕ್ಕಲ್ಲ, ಭಾರತ ದೇಶಕ್ಕೆ ಬಟ್ ಭಾರತ ದೇಶ ಯಾರು? ನೀನಲ್ವಾ? ನೀವು ಭಾರತ ದೇಶದಲ್ಲಿ ಇಲ್ಲವಾ? ಇದು ಏನು ಬುದ್ಧಿ? ಶಂಕರಾಚಾರ್ಯರು ಹೀಗೆ ಉತ್ತರ ಹೇಳಬೇಕಾಯಿತು. ಸಮಸ್ತ ಭೂಮಂಡಲಾಧಿಪತಿ ಒಂದು ದೇಶಕ್ಕೆ ಅಧಿಪತಿ ಆಗಲ್ಲವ? ಹಾಗೆ ಎಲ್ಲ ಕಡೆ ವಾಸ ಮಾಡಿರುವ ಸರ್ವವ್ಯಾಪಕ ಭಗವಂತ ಒಂದು ರೂಪದಲ್ಲಿರಲ್ಲವ? ಎಲ್ಲ ಕಡೆ ಇದ್ದಾನೆ ಅಂದರೆ ಇಲ್ಲಿಯೂ ಇದ್ದಾನೆ ಎಂದೇ ಅರ್ಥ. ಎಲ್ಲ ಕಡೆ ಇದ್ದಾನೆ ಅಂದರೆ ಇಂದಿಲ್ಲ, ಎಲ್ಲಿರುತ್ತಾನೆ ಅಂದರೆ ಎಲ್ಲಿಯಾದರೂ ಎಲ್ಲ ಕಡೆ ಇದೆ. ಆಕಾಶ ಎಲ್ಲಿದೆ? ಎಲ್ಲ ಕಡೆ ಇದೆ. ಬರೀ ಇಲ್ಲಿರ್ಬೋದು, ಇಲ್ಲಿ ನಮಸ್ಕಾರ ಮಾಡ್ತಾನೆ, ಇಲ್ಲಿಲ್ಲ ಆಕಾಶ. ಮತ್ತು ಎಲ್ಲಿದೆ ಅಂದರೆ ಎಲ್ಲ ಕಡೆ ಇದೆ. ಬರೀ ಇಲ್ಲಿ ನಮಸ್ಕಾರ, ಇಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಂದರೆ ಗೊತ್ತಿಲ್ಲದವರು ಹೀಗಾಗಿಬಿಟ್ರು. ಏನು ಹೇಳ್ತಾರೆ ಕನ್ನಡದಲ್ಲಿ? ಎಲ್ಲ ಕಡೆಗೆ ಎಂದೆಂದಿಗೂ ಹೇಳ್ತಾರಾ? ಎಲ್ಲ ಕಡೆನೇ. ಓಕೆ, ಎಲ್ಲ ಕಡೆ ಇದ್ದಾನೆ ಎಂಬ ಮಾತೇ ಗೊತ್ತಾಗ್ತಾ ಇಲ್ಲ ಇವರಿಗೆ. ಸರ್ವವ್ಯಾಪಕನಾಗಿರುವವನಿಗೆ ಒಂದು ಜಾಗ ಗೊತ್ತಾಗ್ತಾ ಇಲ್ಲ. ಈಗ ಬ್ರಹ್ಮಜ್ಞಾನಿಗಳು, ಅವತಾರ ಪುರುಷರು ಹೀಗೆ ಆಗ್ತಾ ಇದ್ದಾರೆ. ಅವರಿಗೆ ನಿರ್ಗುಣಂ ಬ್ರಹ್ಮ, ಸಗುಣಂ ಬ್ರಹ್ಮ, ಅತೀತ ಬ್ರಹ್ಮ, ಎಲ್ಲವೂ ಬ್ರಹ್ಮ ಎಂದು ಗೊತ್ತಾಗ್ತದೆ. ಆದರೆ ಮನುಷ್ಯ ಬುದ್ಧಿ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್.
ಇದೊಂದು ಹುಚ್ಚು ಪದ್ಧತಿ ಬಂದುಬಿಟ್ಟಿದೆ. ಪೀಪಲ್ ನೋ ಹೌ ಟು ಟ್ರಾನ್ಸೆಂಡ್ ಮೈಂಡ್, ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೈಂಡ್. ಹೌ ಟು ಟ್ರಾನ್ಸೆಂಡ್ ಮೈಂಡ್, ಮನಸ್ಸನ್ನು ದಾಟುವುದು ಗೊತ್ತಾಗ್ತಾ ಇದೆ, ಮನಸ್ಸು ದಾಟಿರುವ ಚೈತನ್ಯ ಗೊತ್ತಾಗ್ತಾ ಇದೆ, ಮನಸ್ಸು ಗೊತ್ತಾಗ್ತಾ ಇಲ್ಲ. ಎಷ್ಟು ಘೋರಪ್ಪ! 20ನೇ ಶತಮಾನದ ಶಾಪ ಇದು. ಇದು ವಿಚಿತ್ರ. ದೊಡ್ಡ ದೊಡ್ಡ ಅವತಾರ ಪುರುಷರಿಗೆ ಗೊತ್ತಾಗದಿದ್ದರೆ ಈಗ ಯಾರಿಗರ್ಥವಾಗಬೇಕು? ಯಾರಿಗರ್ಥವಾಗಬೇಕು? ಇದು ಹೇಗಿದೆ ಅಂದರೆ, ಸನಕಾದಿಗಳು ವೈಕುಂಠಕ್ಕೆ ಹೋಗಿ ಜಯ ವಿಜಯಕ್ಕೆ ಶಾಪ ಕೊಟ್ಟಿದ್ದಂತಿದೆ ನಾನು ಮಾತಾಡೋದು. ಇವರು ಇಲ್ಲಿಂದ ಹೋಗಿ ವೈಕುಂಠ ಜನರೆಲ್ಲ ನಮಗಿಂತ ಪೂಜ್ಯರು, ಮೇಲಿನ ಲೋಕವಿದ್ದಾರೆ, ಅಲ್ಲಿ ಹೋಗಿ ನಾವು ಅವರನ್ನು ನೋಡಿ ಹೆದರ್ಕೊಳ್ಳಬೇಕು, ಅವರು ನಮಗಿಂತ ಪೂಜ್ಯರು, ಅಲ್ಲಿ ಹೋಗಿ ಅವರಿಗೆ ಶಾಪ ಮಾಡಿ ಬರಬೇಕಾಗ್ತಾ ಇದೆ. ಹಾಗೆ ಬಂದುಬಿಟ್ಟಿದೆ ನಮ್ಮ ಗತಿ. ಏನಪ್ಪ, ದೊಡ್ಡವರಿಗೆ ನಾವು ಹೇಳಬೇಕಾಗ್ತಾ ಇದೆ. ವೈಕುಂಠಕ್ಕೆ ಹೋಗಿ ಅವರಿಗೆ ಉಪದೇಶ ಮಾಡಬೇಕಂದ್ರೆ ಹಾಗೆ ಇದೆ, ಮಾಡಲೇಬೇಕು. ರಾಮಚಂದ್ರನಿಗೆ ದೇವರೆಲ್ಲ ಮೇಲಿನ ಲೋಕದಿಂದ ಬಂದು, ಅಯ್ಯೋ ನೀವು ವಿಷ್ಣುವು ಹೀಗೇಕೆ ಮಾಡ್ತಾ ಇದ್ದೀವಿ ಅಂದರೆ ರಾಮಚಂದ್ರ ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೆ, ನಾನು ಮನುಷ್ಯ, ಹೇಳು, ನೀವು ಹೇಳಬೇಕಾದ್ರೆ ಹೇಳು, ಏನಾದರೂ ನೀವೇನು ಹೇಳಬೇಕಾದ್ರೆ ಹೇಳು, ನಾನು ಮಾತ್ರ ಮನುಷ್ಯ ಎಂದು ಹೇಳ್ತಾನೆ. ಆವಾಗ ಹೇಳ್ತಾನೆ, ನೀನು ಮನುಷ್ಯ ಅಲ್ಲ, ನೀನು ಪರಮಾತ್ಮ ಅಂದರೆ, ಓ ಹಾಗ, ಆಯ್ತು. ಏನಪ್ಪ ಇದು ಭಯಂಕರ ದುರ್ಗತಿ. ಇದು ಯಾರಿಗೆ ಹೇಳ್ಕೊಳ್ಳಬೇಕೋ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಎ ಹೈಲಿ ಫ್ರಸ್ಟ್ರೇಟಿಂಗ್ ಥಿಂಗ್. ಯಾರಿಗೆ ಹೇಳ್ಕೊಳ್ಳಬೇಕು? ಮಹಾದುರ್ಗತಿ. ಇಂಥ ದುರ್ಗತಿ ಪ್ರಪಂಚದಲ್ಲಿ ಎಲ್ಲಿಯಾದರೂ ಇರುತ್ತದೆ? ಯಾವ ಶತಮಾನದಲ್ಲಿ, ಯಾರ ಜೀವನದಲ್ಲಿ, ಯಾವ ಪುರಾಣದಲ್ಲಿ, ಯಾವ ವೇದದಲ್ಲಿ, ಯಾವ ತಂತ್ರದಲ್ಲಿ, ಯಾವ ಶಾಸ್ತ್ರದಲ್ಲಿ ಆದರೂ ಇಂಥ ದುರ್ಗತಿ ಆಯ್ತಾ ಯಾವಾಗಲೂ? ಯು ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಮೈಂಡ್. ಯು ಟಾಕ್ ಆಫ್ ಬ್ರಹ್ಮ ವಿಚ್ ಟ್ರಾನ್ಸೆಂಡ್ಸ್ ಎವ್ರಿಥಿಂಗ್ ಆ್ಯಂಡ್ ಟೇಕ್ ದ ಸ್ಟ್ಯಾಂಡರ್ಡ್ ಎಸ್ ವಾಟ್ ಯು ಕಾಲ್ ಸರ್ವವ್ಯಾಪಕನಾಗಿರುವ, ನಮ್ಮ ಮನಸ್ಸಿಗೆ ಅತೀತವಾಗಿರುವ ಪರಮಾತ್ಮನನ್ನು ಅಳತೆ ಇಟ್ಟುಕೊಂಡು ಎಲ್ಲ ದುಷ್ಟರನ್ನು ಬ್ರಹ್ಮ ಎಂದು ಹೇಳುವುದು. ವ್ಯವಹಾರ ಪರಮಾತ್ಮ ಗೊಂದಲೆಯಾಗಿಬಿಟ್ಟಿದೆ. ಇದು ಹೊಸ ಅಧ್ಯಾಸ. ಇದು ಶಂಕರಾಚಾರ್ಯರಿಗೂ ಗೊತ್ತಿಲ್ಲ. ಅಧ್ಯಾಸ ಭಾಷೆಯಲ್ಲಿ ಇಲ್ಲದ ಹೊಸ ಅಧ್ಯಾಸ ಇದು. ಬ್ರಹ್ಮಜ್ಞಾನಿಗಳ ಅಧ್ಯಾಸ ಅಲ್ಲದು. ಅಜ್ಞಾನದಿಂದ ಅಧ್ಯಾಸ ಹೋದರೆ, ಆದರೆ ಜ್ಞಾನವು ಹೆಚ್ಚಾಗಿ, ಜ್ಞಾನವು ಓವರಾಗಿ ಬಿಟ್ಟು ಆಗಿರುವ ಅಧ್ಯಾಸ ಇದು. ಗೊತ್ತಾಗ್ತಾ ಇದೆ? ಅಜ್ಞಾನದಲ್ಲಿ ಅಧ್ಯಾಸ ಒಂದಾದರೆ, ಇದು ಜ್ಞಾನವು ಹೆಚ್ಚಾಗಿ ಬಿಟ್ಟು ಆಗಿರುವ ಅಧ್ಯಾಸ. ನಿಮ್ಗೆ ಅರ್ಥವಾಗ್ತಾ ಇದೆಯಾ ನನ್ನ ವೇದಾಂತ ನಿಮಗೆ? ಅಜ್ಞಾನದಿಂದ ತಪ್ಪು ತಿಳುವಳಿಕೆ ಒಂದಾದರೆ, ಜ್ಞಾನವು ಅತಿಯಾಗಿ ಹೇಳ್ತಾರ, ಹದ್ದು ಮೀರಿ, ಏನು ಹೇಳ್ತಾರೆ, ಮಿತಿ ಮೀರಿ. ತೆಲುಗಿನಲ್ಲಿ ಹದ್ದು ಮೀರಿ ಮಿತಿಮೀರಿ ಹೇಳ್ತೀವಿ. ಜ್ಞಾನವು ಮಿತಿಮೀರಿ ಅಜ್ಞಾನವಾಗಿಬಿಟ್ಟಿದೆ. ಸೂರ್ಯನ ಬೆಳಕು ಹೆಚ್ಚಾದರೂ ಕಂಡು ಬರಲ್ಲ ಅಂತೆ, ಅಲ್ಲವೇ? ಕತ್ತಲೆಯಲ್ಲಿ ಕಂಡು ಬರಲ್ಲ. ಸೂರ್ಯೋದಯವಾದಾಗ ನೇರಾಗಿ ಸೂರ್ಯನನ್ನು ನೋಡಿದ್ದರೂ ಕಂಡು ಬರಲ್ಲ ಅಂತೆ. ಈಗ ಈ ಜ್ಞಾನಿಗಳ ಕತ್ತಲೆ ಹೀಗಿದೆ. ನೇರಾಗಿ ಸೂರ್ಯನನ್ನು ನೋಡುವುದರಿಂದ ಅವರಿಗೆ ಕತ್ತಲೆಯೇ ಕಂಡು ಬರ್ತಾ ಇಲ್ಲ. ಇಟ್ಸ್ ಅ ವೆರಿ ವೆರಿ ದುರದೃಷ್ಟ. ಆದ್ದರಿಂದ ನೋಡಿ, ನೀವು ಹೇಳುವ ತತ್ವವು ಪರಮಾತ್ಮ ಆಗಬಹುದು, ಹೇಳುವವರು ನೀವು ಬ್ರಹ್ಮಜ್ಞಾನಿಗಳಾಗಬಹುದು, ಕೇಳುವರು ನೀವು ಹೇಳಿದ್ದು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಆದರೆ ಅವರು ಬ್ರಹ್ಮಜ್ಞಾನಿ ಹೇಳಿಬಿಡ್ತೀರ ನೋಡಿ. ಅವರ ಯೋಗ್ಯತೆಗೆ ಅನುಗುಣವಾಗಿ ಹೇಳಬೇಕು. ಅವರು ಮನಸ್ಸಿನ ಮಟ್ಟ ನೋಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ಮನಸ್ಸಿನ ಮಟ್ಟ ಇಲ್ಲ, ಯೋಗ್ಯತೆ ಇಲ್ಲ. ಸಂಸ್ಕಾರ ಭಯಂಕರವಾಗಿ ಬಿಟ್ಟಿದೆ, ಅಸುರ ಸಂಸ್ಕಾರ ಆಗಿಬಿಟ್ಟಿದೆ. ಭಗವಂತ ಕೃಷ್ಣಾವತಾರವರೆಗೂ ಅವತಾರವಿದ್ದ, ನಿಜವಾದ ಅವತಾರವಿದ್ದ. ಕೃಷ್ಣಾವತಾರ ಆದ ನಂತರ ಈಗ ಭಗವಂತನ ಅವತಾರಗಳೆಲ್ಲ ಹುಚ್ಚು ಅವತಾರಗಳಾಗಿಬಿಟ್ಟಿವೆ. ಏಕಪಕ್ಷ ಅವತಾರಗಳು, ಹುಚ್ಚು ಮಾತಾಡುವ ಅವತಾರಗಳಾಗಿಬಿಟ್ಟಿವೆ. ಶಂಕರಾಚಾರ್ಯರ ಅವತಾರವನ್ನೇ ಬಯ್ಯಬೇಕಾಯಿತು. ಬುದ್ಧನನ್ನು ಅವತಾರ ಎಂದು ಹೇಳಿದ್ದಾರೆ. ಬುದ್ಧ ಸ್ವಯಂ ಹೇಳಿಕೊಂಡ ನಾನು ರಾಮನ ಅವತಾರ ಎಂದು. ಶಂಕರಾಚಾರ್ಯರ ಅವತಾರವನ್ನೇ ಬಯ್ಯಬೇಕಾಯಿತು. ಸುಗತೇನ ಪರಸ್ಪರ ಪರಸ್ಪರ
ಅದೇ ಪರಸ್ಪರ ವಿರುದ್ಧಂ ವದತ, ಪರಸ್ಪರ ವಿರುದ್ಧಂ ವದತ ಆತ್ಮನೋ ಅಸಂಬದ್ಧ ಪ್ರಲಾಪಿತ್ವಂ ಖ್ಯಾಪಿತಂ ಎಂದು. ಅಸಂಬದ್ಧ ಪ್ರಲಾಪಿತ್ವಂ ಅಂದರೆ ತಲಾಬಾಲ ಇಲ್ಲದೆ ಮಾತಾಡ್ತಾ ಇದ್ದಾನೆ ಎಂದು ಇದು ಯಾರು ಹೇಳಿದ್ದು? ಶಂಕರಾಚಾರ್ಯರು ಬುದ್ಧನ ಹಿಡ್ಕೊಂಡು ಹೇಳಿದ ಮಾತು. ನಾನು ಏನೋ ಒಬ್ಬನನ್ನು ವಿಮರ್ಶೆ ಮಾಡಿದ್ದರೆ ಬೇಜಾರು ಮಾಡಿಕೊಳ್ತಾರೆ. ಮರ ಅವತಾರ ಪುರುಷನನ್ನೇ ಹೇಳಿದ ಶಂಕರಾಚಾರ್ಯರು ನೋಡಿ. ಈಗ ಏನು ಪ್ರಚಾರ ನಡೆಯುತ್ತಾ ಇದೆ ಅಂದರೆ ಶಂಕರರು ಬುದ್ಧನನ್ನು ಅವತಾರ ಎಂದು ಹೇಳಿದ್ದಾರೆ ಎಂದು ಪ್ರಚಾರ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲವಾ? ಎಲ್ಲರೂ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಬುದ್ಧನನ್ನು ಅವತಾರ, ಬುದ್ಧಾವತಾರ ಎಂದು ದಶಾವತಾರ ಒಪ್ಪಿಕೊಂಡ ಶಂಕರಾಚಾರ್ಯರು. ಆದ್ದರಿಂದ ಶಂಕರಾಚಾರ್ಯರು ಹೀಗೆ ಇದ್ದರೆ ಮೊಹಮ್ಮದ್ ಅವತಾರ, ಯೇಸು ಅವತಾರ ಎಂದು ಹೇಳುತ್ತಿದ್ದ. ಆದರೆ ಶಂಕರಾಚಾರ್ಯರಿಲ್ಲ, ನಮಗೆ ಈಗಿನ ಶಂಕರಾಚಾರ್ಯರ ಆದರ್ಶ ಬೇಕು, ಶಂಕರಾಚಾರ್ಯರು ಬುದ್ಧರನ್ನು ಅವತಾರ ಎಂದು ಒಪ್ಪಿಕೊಂಡರು. ಯಾರು ಹೇಳ್ತಾ ಇದ್ದಾರೆ? ಈ ವಿರೋಚನ ಮಕ್ಕಳು ಎಲ್ಲರೂ ಹೀಗೆ ಮಾತಾಡ್ತಾ ಇದ್ದಾರೆ. ಎಲ್ಲಿ ಹೇಳಿದ್ದಾರೆ? ಎಲ್ಲಿಯೇ ಇಲ್ಲ. ಜಯದೇವನ ಅಷ್ಟಪದದಿಂದ ಶುರುವಾಯಿತು. ಜಯದೇವನ ಅಷ್ಟಪದನ ಅಲ್ಲ, ಅದು ಇದು ನೋಡಿ. ಏನು? ಗೀತಾ ಗೋವಿಂದನ ಒಂದು ಭಜನೆ ಇದೆ ನೋಡಿ, ದಶಾವತಾರ ಸ್ತೋತ್ರ ಹೇಳ್ತೀವಿ. ಇಲ್ಲಿ ಹುಡುಗರು ಹೇಳುತ್ತಿದ್ದರು, ಅದೇನದು? ರಾಮ ಹರೇ ಕೃಷ್ಣ ಹರೇ ಭಜಗೋವಿಂದ ಅಷ್ಟಪದಿ ಅಲ್ಲ, ಜಯದೇವಂದು ಅಲ್ಲ. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ ನಹಿ ಪಶ್ಯಾಮಿ ಭವತರಣೆ ನಹಿ ಪಶ್ಯಾಮೋ ಭವತರಣೆ. ಅದರಲ್ಲಿ ಒಂದೊಂದು ದಶಾವತಾರ ಹೇಳುತ್ತಾ ಬುದ್ಧನನ್ನು ಅವತಾರ ಎಂದು ಹೇಳಿದ. ಈಗ ಅಲ್ಲಿಂದ ಶುರುವಾಯಿತು. ಅದಕ್ಕಿಂತ ಹಿಂದೆ ಶಂಕರರು ಹೇಳಲಿಲ್ಲ. ಇಲ್ಲಿ ನೋಡಿ ವಾಕ್ಯ, ಪರಸ್ಪರ ವಿರುದ್ಧಂ ವದತ ಸುಗತೇನ ಪರಸ್ಪರ ವಿರುದ್ಧಂ ವದತ ಆತ್ಮನೋ ಅಸಂಬದ್ಧ ಪ್ರಲಾಪಿತ್ವಂ ಖ್ಯಾಪಿತಂ ಅಥವಾ ಪ್ರಜಾಪ್ರದ್ವೇಷೋ ವಾ, ಅಥವಾ ಇಲ್ಲ ಪ್ರಜಾಪ್ರದ್ವೇಷೋ ವಾ ಜನಾ ಮೋಮುಹ್ಯೇಯು ಇತಿ ನಶ್ಯೇಯು. ಮೋಹಂ ಪ್ರಾಪ್ಯ ನಶ್ಯೇ, ಏನೋ ಇಂಥದ್ದು ಅರ್ಥತಃ ಹೇಳ್ತಾ ಇದ್ದೇನೆ. ಮೋಹಂ ಪ್ರಾಪ್ಯ ನಶ್ಯೇಯು ವಿನಶ್ಯೇಯು ಇತಿ. ಮೋಮುಹ್ಯೇರನ್ ಅಷ್ಟೇ ಹೇಳಿದ್ರೆ, ಮೋಮುಹ್ಯೇರನ್ ಪ್ರಜಾಪ್ರದ್ವೇಷೋ ವಾ. ಹೇಗೇ ಆಗಲಿ ಶ್ರೇಯಸ್ಕಾಮೈರುಪೇಕ್ಷಂ, ಅದು ಮಾತ್ರ ಅಲ್ಟಿಮೇಟ್ ಕನ್ಕ್ಲೂಷನ್. ಶಂಕರರಿಗಿರುವಷ್ಟು ಬೋಲ್ಡ್ನೆಸ್ ಈ ಕಾಲದವರಿಗೆ ಯಾರಿಗಾದರಿದೆ? ಕೊಯ್ ಮಾಯಿ ಕಾ ಲಾಲ್ ಕಿಸಿಕೋ ಹೈ ಯಾರಿಗಾದರಿಗೂ ಇದೆ? ಏನಿಲ್ಲ. ಏನಿದೆ ಮಾತು? ಆದ್ದರಿಂದ ಶಂಕರರದು ಪಾರಮಾರ್ಥಿಕ ಸತ್ಯ ಹೇಳುವುದು, ವ್ಯವಹಾರ ಹೇಳುವುದು, ಈ ಬ್ಯಾಲೆನ್ಸ್ ಯಾರಿಗೂ ಕಂಡು ಬಂದಿಲ್ಲ. ವ್ಯವಹಾರ ಇಟ್ಕೊಂಡವರು ಪರಮಾತ್ಮ ಮಿಸ್ ಆದರು, ಪರಮಾರ್ಥ ದೃಷ್ಟಿ ಇಟ್ಕೊಂಡವರು ವ್ಯವಹಾರ ಮಿಸ್ ಆಗಿದ್ದರು. ಎರಡು ಬ್ಯಾಲೆನ್ಸ್ ಆಗಿ ತಿಳ್ಕೊಂಡವರೇ ಕಡಿಮೆ. ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿ ಭೇದ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಈ ದೃಷ್ಟಿದ್ವಯಂ ಎಷ್ಟು ಚೆನ್ನಾಗಿ ಹೇಳಿದ್ದೋ. ಸಂಪ್ರದಾಯದಿಂದ ಗುರುಮುಖದಿಂದ ಹೇಳದಿದ್ದರೆ ದ ಫೆಲ್ಲೋ ವಿಲ್ ಬಿಕಮ್ ಡೇಂಜರ್. ಈವನ್ ಇಫ್ ಈಸ್ ಎ ಬ್ರಹ್ಮಜ್ಞಾನಿ, ಹಿ ವಿಲ್ ಬಿಕಮ್ ಡೇಂಜರ್. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ವೇದಾಂತ ಓದಿ, ಶಂಕರ ಭಾಷ್ಯ ಓದಿ, ಶಂಕರ ಪೀಠ ಮೇಲೆ ಕುಳಿತುಕೊಂಡು ಶಂಕರ ಉತ್ತರಾಧಿಕಾರಿ, ಶಂಕರ ಪ್ರತಿನಿಧಿ ಎಂದು ಹೇಳಿಕೊಂಡು ಮತ್ತೆ ವ್ಯವಹಾರ ಪಾರಮಾರ್ಥಿಕ ಕನ್ಫ್ಯೂಸ್ ಮಾಡಿದ್ದಾರೆ. ಈಗ ಇವರನ್ನೇನು ಹೇಳಬೇಕು? ಇವರು ಇತೋಪಿ ಏನು ಸಾಹಸಿಕತರಾಹ ಎಂದು ಸ್ವಾಮೀಜಿ ಹೇಳ್ತಾರೆ ನೋಡಿ ಶಂಕರ ಭಾಷ್ಯ. ಇವರು ಇತೋಕಿ ಸಾಹಸಿಕತರಾಹ. ಶಂಕರ ಭಾಷ್ಯ ಓದಿದ ನಂತರ ವ್ಯಾವಹಾರಿಕ ಪಾರಮಾರ್ಥಿಕ ಸತ್ತಭೇದ ಗೊತ್ತಾಗ್ತಾ ಇಲ್ಲ. ಮೊದಲು ನಾನು ಅಂದ್ಕೊಂಡೆ ಯಾವ ಪುಸ್ತಕ ಯಾರ್ದಾದರೆ ಏನು, ಎಲ್ಲ ಪುಸ್ತಕ ಒಂದೇ ಅಲ್ಲವೇ. ನಂತರ ಶಂಕರರದೇ ಅಲ್ಲದ ಪುಸ್ತಕ ಶಂಕರ ಹೆಸರು ಕಂಠಿಸಿದ್ದರೆ ತಪ್ಪು ಸಿದ್ಧಾಂತವನ್ನು ಶಂಕರ ಹೆಸರಿನಲ್ಲಿ ಒಪ್ಪಿಕೊಂಡರೆ ಇಸ್ಲಾಂ ಹೆಸರಿನಿಂದ
ಟೆರರಿಸಮನ್ನೇ ಭಗವತ್ ಪ್ರೀತಿ ಎಂದು ಒಪ್ಪಿಕೊಂಡಂತೆ ಆಗುತ್ತಾ ಇದೆ. ಹಾಗೆ ಇಟ್ ಈಸ್ ಈಕ್ವಲ್ ಟು ದ್ಯಾಟ್. ಶಂಕರರದು ಅಲ್ಲದ ಪುಸ್ತಕ ಶಂಕರರೇ ಬರೆದಿದ್ದಾರೆ ಎಂದು ಒಪ್ಪಿಕೊಳ್ಳುವುದು ಎಷ್ಟು ಭಯಂಕರವಾದ ತಪ್ಪಂದರೆ, ಅದಕ್ಕೆ ನೀವು ಪ್ರಾಮಾಣಿಕತೆ ಕೊಟ್ಟು ಶಂಕರ ವಿರುದ್ಧವನ್ನೇ ಪ್ರಚಾರ ಮಾಡಿ ಶಂಕರನ್ನೇ ಮುಳುಗಿಸಿದಂತೆ ಆಗ್ತಾಯಿದೆ. ಇಟ್ ಈಸ್ ಅನ್ ಇನ್ಸಲ್ಟ್ ಟು ಶಂಕರ. ಇಟ್ಸ್ ನಾಟ್ ಎ ರೆಸ್ಪೆಕ್ಟ್ ಟು ಶಂಕರ. ವಿವೇಕ ಚೂಡಾಮಣಿಯನ್ನು ಶಂಕರರಿಗೆ ಅಂಟಿಸುವುದು ಶಂಕರರ ಮೇಲೆ ಭಕ್ತಿ ತೋರಿಸಲ್ಲ. ಇಟ್ ಶೋಸ್ ಎನ್ ಇನ್ಸಲ್ಟ್ ಟು ಯುವರ್ ಶಂಕರ. ಐ ಥಿಂಕ್ ಈ ಪೀಠಿಕಕ್ಕೆ ನಾನು ಇದು ಹಾಕಬೇಕನ್ನಿಸುತ್ತದೆ. ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಟು ಶಂಕರ. ಬ್ಲೈಂಡ್ಲಿ ಪುಸ್ತಕದಲ್ಲಿ ಏನು ಹೇಳಿದೆ ಹಿಂದೆ ಮುಂದೆ ನೋಡದೆ ಯಾವುದೇ ಒಂದು ಪುಸ್ತಕವನ್ನು ಕುರುಡಾಗಿ ಅವರ ಹೆಸರಿಗೆ ಅಂಟಿಸಿ ಈಗ ಅವರ ಮೇಲೆ ಭಕ್ತಿಯಿಂದ ಅವರಿಗೆ ಸಲ್ಲತಕ್ಕ ಭಕ್ತಿಯೆಲ್ಲ ರಾಂಗ್ ಪುಸ್ತಕಕ್ಕೆ ಕೊಟ್ಟು, ಇದೇ ಶಂಕರರದು, ನಾವು ಶಂಕರ ಮೇಲೆ ಭಕ್ತಿಯಿಂದ ನಾವು ಶಂಕರ ದ್ರೋಹ ಮಾಡ್ತಾ ಇದ್ದೀವಿ ಅಂದರೆ, ಭಕ್ತಿಯಿಂದ ಶಂಕರ ದ್ರೋಹ ಮಾಡಿದ್ದರೆ ಅದು ಶಂಕರ ಭಕ್ತಿ ಆಗುತ್ತದೆ? ಭಕ್ತಿಯಿಂದ ಶಂಕರ ದ್ರೋಹ ಮಾಡಿದ್ದರೆ? ದಿಸ್ ಈಸ್ ದ ಹ್ಯೂಮನ್ ಮೈಂಡ್ ಯು ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಯಾವುದನ್ನಾದರೂ ಭಗವಂತನ ಹೆಸರಿನಲ್ಲಿ ಕೊಟ್ಟರೆ ಮೈಂಡ್ ಆಕ್ಸೆಪ್ಟ್ ಮಾಡಿ ಎಷ್ಟು ಕೆಟ್ಟದನ್ನಾದರೂ ಮಾಡ್ತದೆ ಇನ್ ದ ನೇಮ್ ಆಫ್ ಗಾಡ್. ದಿಸ್ ಈಸ್ ದ ಹ್ಯೂಮನ್ ಮೈಂಡ್. ಇದು ಭಗವಂತ ಎಂದು ಹೆಸರು ಹೇಳಿಕೊಟ್ಟು ಇದು ಭಗವಂತನೇ ಹೇಳಿದ ಎಂದು ಹೇಳಿದರೆ ಎಷ್ಟು ಕ್ರೂರ ಕೆಲಸ ಆದರೂ ಮಾಡ್ತಾರೆ. ಭಗವಂತನೇ ಹೇಳಿದ ಅದರಿಂದ ಮಾಡ್ತಾ ಇದ್ದೀವಿ ಎಂದು ಮಾಡ್ತಾರೆ. ದಿಸ್ ಈಸ್ ಅ ಭಯಂಕರ ಡೇಂಜರ್. ಈ ಡೇಂಜರಸ್ ಹ್ಯೂಮನ್ ಮೈಂಡನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ. ಕಲಿಪುರುಷ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಈವನ್ ಅವತಾರ ಪುರುಷಸ್, ದ ಸೋ ಕಾಲ್ಡ್ ಅವತಾರಾಸ್ ಅಲ್ಲವೇ? ಒಂದು ಬೆಂಗಾಲಿ ಅವತಾರ, ಒಂದು ಶಿರ್ಡಿ ಅವತಾರ, ಒಂದು ಪುಟ್ಟಪರ್ತಿ ಅವತಾರ ಇತ್ಯಾದಿ ಅವತಾರಗಳೆಲ್ಲ ಕಲಿಪುರುಷನೇ ಮೋರ್ ಪವರ್ಫುಲ್ ಇದ್ದಾನೆ ದ್ಯಾನ್ ದೀಸ್ ಅವತಾರಾಸ್. ಕಲಿಪುರುಷ ಇಸ್ ಸಕ್ಸಸ್ಫುಲ್. ಪರೀಕ್ಷಿತ್ತನನ್ನೇ ಗೋಲ್ಮಾಲ್ ಮಾಡಿದ. ಹಿಂದಿಯಲ್ಲಿ ಹೇಳ್ತಾರೆ ಗೋಲ್ಮಾಲ್ ಅಂದರೆ ಗೊತ್ತಾ? ಗೋಲ್ಮಾಲ್ ಅಂದರೆ ಏನು ಹೇಳ್ತಾರೆ? ಗೊಂದಲ ಹೇಳ್ತಾರೆ. ಮೋಸ, ಗೋಲ್ಮಾಲ್. ಗೋಲ್ಮಾಲ್ ಅಂದರೆ ಇಲ್ಲೇ ಗೊತ್ತಾ? ಪರೀಕ್ಷಿತ್ತು ಖಡ್ಗ ಎತ್ತಿದ, ನಿನ್ನನ್ನು ಸಾಯಿಸ್ತೀನಿ ಅಂತ. ಅವರೇನೇ ಹೇಳಿದ, ನಿನ್ನ ಕೈಯಲ್ಲಿದೆಯಾ ಅಷ್ಟು ಶಕ್ತಿ? ಶರಣು ಎಂದು ಪಾದ ಮೇಲೆ ಬಿದ್ದ. ಎಂದು ನಕ್ಕಿದ. ಖಡ್ಗ ಒಳಗೆ ಬಿಟ್ಟು, ಆಯ್ತಪ್ಪ ತಥಾಸ್ತು, ನಮಸ್ತೆ, ಆಶೀರ್ವಾದ ಆಯಿತು, ನೀವು ಕೈ ಎತ್ತಿದ್ದರೆ ನನಗೆ ಫೂಲಾಗಿ ಬಿಟ್ಟಿದ್ದೀವಿ, ನನಗೆ ಶರಣು ಹೊಕ್ಕಿದ್ದೀವಿ ನೀನು ಎಂದು ಹೇಳಿಬಿಟ್ಟ ಕಲಿಪುರುಷ ಅಲ್ಲವೇ? ನಾನು ನಮಸ್ಕಾರ ಮಾಡಿದೆ. ದಿಸ್ ಈಸ್ ವಾಟ್ ಹ್ಯಾಪಂಡ್. ನಮ್ಮ ಭಾರತ ದೇಶದಲ್ಲಿ ಚರಿತ್ರದಲ್ಲಿ ಇದೇ ನಡೆಯಿತು. ಅವರು ಶರಣು ಎಂದು ಹೇಳಿದರೆ ನಮ್ಮ ಜನರು ಬಿಟ್ಟರು. ಪರೀಕ್ಷಿತ್ತು ಮಾಡಿದ ತಪ್ಪೇ ನಮ್ಮ ಜನರು ಮಾಡಿದ್ದಾರೆ ಅಷ್ಟೇ. ಶರಣು ಕೊಟ್ಟ ನಂತರ ಖಡ್ಗ ಇಟ್ಟ ನಂತರ ಅವ್ರ ಮೇಲೆ ಬಿದ್ದ ಅಷ್ಟೇ. ಇವನ್ನ ಸಾಯಿಸಿಬಿಟ್ಟ. ಅವರು ಪಾಪ ಮಾಡಿದ, ಪಾಪ ಗೀಪ ಏನು ಅರ್ಥವಿಲ್ಲ, ನೀವು ಮಾತ್ರ ಹೋಗಿದ್ದೀವಿ. ಸೊ ದಿಸ್ ಈಸ್ ದ ಥಿಂಗ್. ಕಲಿಪುರುಷನಿಗೆ ಅನುಗುಣವಾಗಿ ಕಲಿ ಸಿದ್ಧಾಂತ ಬೇಕು. ಕಲಿಕಾಲ ಸಿದ್ಧಾಂತ, ಕಲಿಕಾಲ ವೇದಾಂತ ಅಲ್ಲವೇ? ಕಲಿಕಾಲ ಸಿದ್ಧಾಂತ, ಕಲಿಕಾಲ ವೈದಿಕ ಧರ್ಮ ಎನ್ನುವುದು ಇನ್ನೊಂದು ಹೊಸದು ಬೇಕು. ಕಲಿಕಾಲ ವೈದಿಕ ಧರ್ಮ, ಟು ಬಿ ಏಬಲ್ ಟು ರಿಕಗ್ನೈಸ್ ದ ವಿಕೆಡ್ ಫೆಲ್ಲೋಸ್ ಕಮಿಂಗ್ ಇನ್ ದ ನೇಮ್ ಆಫ್ ಗಾಡ್. ಪುರಾಣಗಳಲ್ಲಿ ಎಷ್ಟೋ ಕಥೆಗಳಿವೆ. ಭಗವಂತನ ವರವನ್ನೇ ಪಡ್ಕೊಂಡು ಬರ್ತಾರೆ ಕೆಲವರು. ಯಾರು? ಭಸ್ಮಾಸುರ ಭಗವಂತನ ವರವನ್ನು ಪಡ್ಕೊಂಡು ಭಗವಂತನನ್ನೇ ಹಿಂಸೆ ಮಾಡುವುದಕ್ಕೆ ಬಂದ. ರಾವಣ, ಭಸ್ಮಾಸುರ ಇವರೆಲ್ಲರ ವಿಚಿತ್ರ ನೋಡಿ. ಭಗವಂತನಿಗೆ ಭಕ್ತರಾಗಿ ಅವರಿಂದ ಹಿರಣ್ಯಕಶಿಪು ಮಾಡಿದ್ದು ಅದೇ. ವರ ಪಡ್ಕೊಂಡು ಆ ವರ ತಿಳ್ಕೊಂಡು ಮತ್ತೆ ಅವರ ಮೇಲೇ ಬಡಿಸ್ತಾರೆ. ದಿಸ್ ಈಸ್ ಒಂದು ಹೊಸ ಬುದ್ಧಿ ಬಂದುಬಿಟ್ಟಿದೆ. ಇದನ್ನು ಹ್ಯಾಂಡಲ್ ಮಾಡುವುದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪುರಾಣಗಳಲ್ಲಿದೆ ಹೌ ಟು ಯೂಸ್ ದೆಮ್. ಅವರು ಕ್ಲೆವರಾಗಿ ಬಳಸಿದ್ದರೆ ನಾವು ಕ್ಲೆವರಾಗಿ, ನೀವು ಎಷ್ಟು ಭಕ್ತನಾಗಿದ್ದರೂ ನಾವು ಭಕ್ತರಿಗೆ ಇದೇ ಮಾಡ್ತೀವಿ. ಏನು ಹೊಡೆಯುತ್ತೀವಿ ಭಕ್ತರಿಗೆ ನಾವು ಸಾಯಿಸಿ ನರಕಕ್ಕೆ ಕಳಿಸ್ತೀವಿ. ನಾನು ಭಕ್ತ ಎಂದು ಹೇಳ್ತೀವಿ. ಹೌದು, ನಿಮ್ಮಂಥ ಭಕ್ತವರಿಗೆ ನರಕಕ್ಕೆ ಕಳಿಸ್ತೀವಿ ಅಂತ ಹೇಳಬೇಕು. ನಮಗಿದೇ ಬೇಕು. ಅದು ನರಕ ಅಲ್ಲ ಹೇಳಬೇಕು. ಇದೇನಪ್ಪ ಅಂದರೆ ಇದು ಭಕ್ತರಿಗೆ ಕೊಡುವಂಥ ಸ್ಪೆಷಲ್ ಲೋಕ ಅಲ್ಲ. ನಾವು ಅದೇ ಹೇಳಬೇಕು.
ನಾನು ಭಕ್ತ, ನನಗೆ ವೈಕುಂಠ ಬೇಕು. ಹೌದು, ನಿಮ್ಮಂಥ ಭಕ್ತರಿಗೆ ಸ್ಪೆಷಲ್ ವೈಕುಂಠ. ಅಲ್ಲಿ ಯಮರಾಜ ಅಧಿಪತಿ ಇರುತ್ತಾನೆ, ಅದು ಕೆಳಗೆ ಇರುತ್ತದೆ, ಅಲ್ಲಿಗೆ ಕಳಿಸ್ತೀವಿ. ಅಲ್ಲಿ ಎಲ್ಲ ಯಮಭಟರು ಇರುತ್ತಾರೆ, ನಿಮಗೆ ಸ್ಪೆಷಲ್ ಸನ್ಮಾನ ಮಾಡ್ತಾರೆ. ಈಗ ನಾವು ಅದೇ ಹೇಳಬೇಕು. ನಿನಗೆ ಹೌ ಆರ್ ವಿ ಟು ಅಂಡರ್ಸ್ಟ್ಯಾಂಡ್? ಇಟ್ಸ್ ಎ ವೆರಿ ಸ್ಟ್ರೇಂಜ್. ದೇರ್ ಫೋರ್ ಎಲ್ಲಕ್ಕಿಂತ ದೊಡ್ಡದು ಬುದ್ಧಿ. ಬುದ್ಧವು ಶರಣಮನ್ವಿಚ್ಛ. ಬುದ್ಧಿ, ಅಲ್ಲಿ ಬುದ್ಧಿ ಅಂದರೆ ಕರ್ಮಯೋಗ ಬುದ್ಧಿ, ಸಮತ್ವ ಬುದ್ಧಿ ಅಲ್ಲಿ ಹೇಳಿದ್ದಾರೆ. ಬಟ್ ನಾನು ಹೇಳುತ್ತಿದ್ದು ಬುದ್ಧಿ ಅಂದರೆ ವಿವೇಕ. ವಿವೇಕಕ್ಕೆ ಶರಣು ಹೊಕ್ಕು. ಭಗವಂತನಿಗಿಂತ ಶ್ರೇಷ್ಠ ವಿವೇಕವೇ. ಅದು ಕಬೀರ್ ದಾಸ್ ಹೇಳಿದ ನೋಡಿ, ಗುರು ಗೋವಿಂದ ದೋವು ಖಡೆ. ಗುರು ಭಗವಂತ, ಗೋವಿಂದ ಇಬ್ಬರೂ ನಿಂತಿದ್ದಾರೆ. ಕಾಕೆ ಲಾಗವ್ ಪಾಯ್. ಗುರು ಗೋವಿಂದ ಇಬ್ಬರು, ಶಾರ್ಟ್ಕಟ್ ಅದು. ರಮಣ ಮಹರ್ಷಿ ಲಾಗವರು ಬ್ರೀಫ್ ಎಕ್ಸ್ಪ್ರೆಷನ್ಸ್, ಒಂದೇ ಪದ್ಯದಲ್ಲಿ ಎಲ್ಲ ಬರಬೇಕು, ಡೀಟೇಲ್ ಬೇಡವೇ ಬೇಡ. ಗುರು ಭಗವಂತ ಇಬ್ಬರೂ ನಿಂತಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ನಮಸ್ಕಾರ ಮಾಡಬೇಕು? ಯಾರು ಅವತಾರ ಅಂತ ಹೇಳ್ಕೊಡ್ತಾರೆ ಅವ್ರಿಗೆ ನಮಸ್ಕಾರ ಮಾಡ್ತೀರಾ? ನಮಸ್ಕಾರ ಅಂದರೆ ನಮಸ್ಕಾರ ಮಾಡು, ನಮಸ್ಕಾರ ಬೇರೆ ವಿಷಯ. ಬಟ್ ಹೇಳುವುದು ಮಾತು ಯಾರ್ದು ಕೇಳಬೇಕು? ಗುರುಗಳ ಮಾತಾ, ಭಗವಂತನ ಮಾತಾ? ಏಕೆ? ಭಗವಂತನ ಮಾತು ನಿಮ್ಮ ಮೋಹದಿಂದ ಬರುತ್ತದೆ. ಭಗವಂತನ ಮಾತು ನಿಮ್ಮ ಮನಸ್ಸನ್ನು ಸೇರಿಸಿಕೊಂಡು ಬರುತ್ತದೆ, ಮೋಹಗೊಳಿಸುತ್ತದೆ. ಅದರಿಂದ ಭಗವಂತನ ಮಾತು ಕೇಳಬೇಡ. ನಮಗೆ ಅವತಾರಗಳು ಬೇಡ. ಸ್ವಾಮಿ ದಯಾನಂದ ಹೇಳುತ್ತಿದ್ದರು, ವಿ ಡೋಂಟ್ ನೀಡ್ ಅವತಾರಾಸ್, ವಿ ನೀಡ್ ಗುರುಸ್, ದೇ ಆರ್ ಎನಫ್. ಶಂಕರ ಭಾಷೆ ಗೊತ್ತಿರುವ ಗುರುಗಳು ಸಾಕು, ನಮಗೆ ಅವತಾರಗಳು ಬೇಡ ಎಂದು ಹೇಳುತ್ತಿದ್ದರು. ಏಕೆಂದರೆ ಅವತಾರಗಳನ್ನ ಡೇಂಜರಸ್ ಆಗಿಬಿಟ್ಟರು. ಅವತಾರಗಳು ಉಲ್ಟಾ ತಿಲ್ಟಾ ಹೇಳುವುದರಿಂದ ಅವತಾರಕ್ಕಿಂತ ಗುರುವೇ ಶ್ರೇಷ್ಠ. ಅವತಾರಗಳು ದೂರದಿಂದ ಭಕ್ತಿ, ಗುರುಗಳು ಹೇಳಿದ ಭಕ್ತಿಗೆ ಅನುಗುಣವಾಗಿ ಭಕ್ತಿ ಮಾಡು. ಗುರುಗಳ ಉಪದೇಶವನ್ನು ಇಟ್ಕೊಂಡು ದೂರದಿಂದ ಭಕ್ತಿ ಮಾಡು. ಅವ್ರು ಹೇಳಿದ್ದು ಕೇಳಿದರೆ ನಾಶವಾಗಿಬಿಡ್ತೀರಿ. ನೀವು ಪ್ರವಾದಿ ಅವತಾರ ಅಂದರೆ ಹೇಳಿ ನಾಶವಾಗಿಬಿಡ್ತೀರಿ. ಈ ಅವತಾರಗಳು ಹೀಗೆ ಹೇಳ್ತಾರೆ ಅಲ್ಲವೇ? ಯೇಸು ಅವತಾರ ಅಂದರೆ ನಾಶವಾಗಿಬಿಡ್ತೀರಿ. ಆದ್ದರಿಂದ ಅವತಾರಗಳ ಮಾತು ಕೇಳಬಾರದು. ದಿಸ್ ಈಸ್ ಗುಡ್ ಐಡಿಯಾ. ಅವತಾರಗಳಿಗೆ ನಮಸ್ಕಾರ ಮಾಡಬೇಕು, ಅವ್ರ ಮಾತು ಕೇಳಬಾರ್ದು. ನಾನು ಗಾಸ್ಪೆಲ್ ಓದಲ್ಲ, ಅವ್ರ ಫೋಟೋಗೆ ನಮಸ್ಕಾರ ಮಾಡ್ತೀನಿ ಅಲ್ಲವೇ? ಫೋಟೋಗೆ ನಮಸ್ಕಾರ ಮಾಡ್ತೀನಿ, ಗಾಸ್ಪೆಲ್ ಮಾತ್ರ ಓದಲ್ಲ ನಾನು ಅಲ್ಲವೇ? ಗಾಸ್ಪೆಲ್ ಆಫ್ ರಾಮಕೃಷ್ಣ ಎಂದು ಹರಿದು ಬಿಟ್ಟು ಡಸ್ಟ್ಬಿನ್ಗೂ ಹಾಕಬೇಕು. ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಅಲ್ಲವೇ? ರಾಮಕೃಷ್ಣರ ಫೋಟೋಗೆ ನಮಸ್ಕಾರ ಮಾಡು, ಅವ್ರ ಮಂದಿರ ಇದ್ದರೆ ನಮಸ್ಕಾರ ಮಾಡು, ಭಕ್ತಿಯಿಂದ ಮಾಡು, ನಾಮಸ್ಮರಣ ಮಾಡು. ರಾಮಕೃಷ್ಣ ಪರಮಹಂಸರು ಅವರ ಪುಸ್ತಕ ಮಾತ್ರ ಹರಿದು ಕಸಗುಂಡಿಗೆ ಹಾಕಿಬಿಡು. ನಿಮಗೆ ಅದೇ ಹೇಳಬೇಕು. ಗುರುಗಳು ಹೇಳಿದ್ದು ಕೇಳು, ಶಂಕರಾಚಾರ್ಯರದ್ದು ಕೇಳು ಅಲ್ಲವೇ? ಪುಟ್ಟಪರ್ತಿಗೆ ಹೋಗಿ ನಮಸ್ಕಾರ ಮಾಡು, ಮಾತು ಮಾತ್ರ ಕೇಳಬೇಡ. ಮಾತು ಕೇಳಿದರೆ ನಾಶವಾಗಿ ಬಿಡ್ತೀರಿ. ನಮಸ್ಕಾರ ಮಾಡು, ಫೋಟೋ ಇಟ್ಕೋ, ಒಳ್ಳೆಯದು, ಭಕ್ತಿ ಬರುತ್ತದೆ. ಪುಸ್ತಕ ಓದಿದ್ದರೆ ಬುದ್ಧಿ ಹಾಳಾಗ್ತದೆ ಅಲ್ಲ? ಹಾಗೆ ನಮಸ್ಕಾರ ಮಾಡು, ಅವ್ರು ಹೇಳಿದ್ದು ಮಾತ್ರ ಕೇಳಬೇಡ. ಯಾವುದು ಕೇಳಬೇಕಂದ್ರೆ ಶಂಕರ ಭಾಷ್ಯ ಕೇಳಿ, ದಟ್ಸ್ ಗುಡ್. ಹೇಳತಕ್ಕದ್ದೇನೋ ಮೊದಲೇ ಹೇಳಿಬಿಟ್ಟಾರೆ. ಬುದ್ಧನಿದ್ದರೆ ನಮಸ್ಕಾರ ಮಾಡು, ಬಟ್ ಬುದ್ಧನ ಮಾತು ಕೇಳಬೇಡ. ಇದು ನಾನು ಹೊಸದೇನು ಹೇಳ್ತಾ ಇಲ್ಲ. ಪುರಾಣಗಳನ್ನು ಬರೆದಿರುವ ಋಷಿಗಳು ಮೊದಲೇ ಹೇಳಿಬಿಟ್ಟರು. ಪುರಾಣಗಳಲ್ಲೇನಿದೆ? ಬುದ್ಧನು ವಿಷ್ಣುವಿನ ಅವತಾರ, ದೂರದಿಂದ ನಮಸ್ಕಾರ ಮಾಡು. ಬುದ್ಧನ ಹೆಸರಿನಲ್ಲಿರುವ ಪುಸ್ತಕ ಯಾವುದು ಓದಬೇಡ, ಎಲ್ಲ ಪುಸ್ತಕಗಳು ಕಸಗುಂಡಿಗೆ ಹಾಕಿಬಿಡು. ಬುದ್ಧನು ವಿಷ್ಣುವಿನ ಅವತಾರ, ನಮಸ್ಕಾರ ಮಾಡು ಅಷ್ಟೇ. ಬುದ್ಧನಿಗೆ ನಮಸ್ಕಾರ ಮಾಡಬಾರ್ದು. ವೈಶಾಖ ಪೂರ್ಣಿಮಾ ಅಲ್ಲವೇ? ಶಂಕರ ಉಪದೇಶಕ್ಕೆ ಅನುಗುಣವಾಗಿ ಬುದ್ಧನದು ಕೇಳಬೇಕು. ಅದಕ್ಕೋಸ್ಕರ ವೈಶಾಖ ಪಂಚಮಿಗೆ ಮೊದಲೇ ಹುಟ್ಟಿದ್ದರು ಶಂಕರ, ಬುದ್ಧನ ನಂತರ ಬಂದರು ಪೌರ್ಣಿಮಕ್ಕೆ ಅಲ್ಲ? ವೈಶಾಖ ಪಂಚಮಿಗೆ ಶಂಕರ ಭಾಷ್ಯ ಕೇಳಿ ಪೂರ್ಣಿಮೆಗೆ ಬಂದ ನಂತರ ಬುದ್ಧನಿಗೆ ನಮಸ್ಕಾರ ಮಾಡಷ್ಟೇ. ನಮಸ್ಕಾರ ಮಾಡಬೇಕು, ಬಟ್ ಕೇಳಬಾರದು. ಅವತಾರ ಪುರುಷರ ಉಪದೇಶಗಳು ಕೇಳಬಾರದು, ನಮಸ್ಕಾರ ಮಾಡಬೇಕು. ಉಪದೇಶ ಗುರುಮುಖದಿಂದ ಶಂಕರ ಭಾಷ್ಯವನ್ನೇ ಕೇಳಬೇಕು.
ಪೌರಾಣಿಕರು ಹೇಳಿದ್ದಿದೆ. ಬುದ್ಧನನ್ನೂ ಅವತಾರ, ಆದರೆ ಅವ್ರ ಮಾತು ಕೇಳಬಾರದನ್ನು, ಅವ್ರ ಪುಸ್ತಕ, ಅವರ ಉಪದೇಶಗಳು ಕೇಳಬಾರದು. ವೇದವನ್ನೇ ಧಿಕ್ಕರಿಸಿ ವೇದಕ್ಕೆ ಉಲ್ಟಾ ಮಾತಾಡಿದ್ದರೆ ಏನರ್ಥ? ಅವರ ಅವತಾರವಾದರೆ ವೇದ ಬರೆದಿದ್ದು ಯಾರು? ತಾನೇ ಅಲ್ಲವೇ? ಯಾವ ಅವತಾರ ವೇದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೋ, ತಾನೇ ಅವತಾರ ಆದರೆ ನೀವೇ ಹೇಳಿದ್ದ ವೇದ, ನೀವೇಕೆ ಉಲ್ಟಾ ಮಾತಾಡ್ತಾ ಇದ್ದಿ? ನೀವು ಅವತಾರ ಅಲ್ಲ ಅಂದರೆ ವೇದ ಕಲ್ತ್ಕೊ. ಅವತಾರವಾದರೆ ನೀವು ಹೇಳಿದ್ದಕ್ಕೆ ನೀವೇಕೆ ಉಲ್ಟಾ ಹೇಳುವುದು? ಹೇಗಾದರೂ ವೇದಕ್ಕೆ ವಿರುದ್ಧವಾಗಿ ಹೇಳುವುದು ಹೊಂದಲ್ಲ, ಹೇಳಬಾರದು. ಆದ್ದರಿಂದ ಈ ವಿವೇಕ ಇಲ್ಲದ ಅವತಾರವೇನೂ ಮತ್ಸ್ಯರೂಪ ಬರಬಹುದು, ಕೂರ್ಮ ರೂಪ ಬರಬಹುದು, ವರಾಹ ರೂಪ ಬರಬಹುದು, ಸಾತ್ವಿಕ ರೂಪ ಬರಬಹುದು, ತಾಮಸ ರೂಪ ಬರಬಹುದು, ರಾಜಸ ರೂಪ ಬರಬಹುದು, ಮೋಹ ರೂಪ ಬರಬಹುದು ಅಲ್ಲವೇ? ಉಪಾಧಿ ಯಾವುದಾದರೂ ಹಾಕ್ತೀವಿ, ಉಪಾಧಿಯಿಂದ ತೋರುತ್ತಾನೆ, ಕೆಳಗೆ ಸ್ವಚ್ಛವಾಗಿರುತ್ತಾನೆ. ಬಟ್ ಉಪಾಧಿ ಮೂಲಕವೇ ಅಲ್ಲವೇ ಅವತಾರ, ಅಲ್ಲಿ ಸ್ವಚ್ಛತೆ ಇಲ್ಲ. ಗುರುಗಳು ಮಾತ್ರ ತಮೋ ರೂಪ ಧರಿಸೋಕ್ಕಾಗಲ್ಲ, ತಾಮಸ ರೂಪ ಧರಿಸೋಕ್ಕಾಗಲ್ಲ. ಗುರುಗಳು ಮತ್ಸ್ಯರೂಪ ಕೂರ್ಮ ರೂಪ ಬರಲ್ಲ. ಗುರುಗಳು ಕ್ಲಿಯರಾಗಿ ಹಂಸರೂಪವಾಗೇ ಬರ್ತಾನೆ. ಗುರುಗಳಲ್ಲಿ ಮೇನ್ ಕ್ವಾಲಿಫಿಕೇಷನ್ ವಿವೇಕ ಇಲ್ಲದಿದ್ದರೆ ಗುರುಗಳೇ ಆಗಲ್ಲ ಅಲ್ಲವೇ? ಗುರುಗಳ ಶ್ರೇಷ್ಠತೆ ಏನೆಂದರೆ ವಿವೇಕ. ಅವತಾರಕ್ಕೆ ವಿವೇಕ ಬೇಕಾಗಿಲ್ಲ. ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣ, ಅನುಗ್ರಹ ಶಕ್ತಿ ಅಷ್ಟೇ ಹೊರತು ನಾನು ವಿವೇಕದ ಅವತಾರ ಎಂದು ಎಲ್ಲಿ ಹೇಳಲಿಲ್ಲ. ವಿವೇಕವಿದ್ದರೆ ಅವರು ಗುರು ಅವತಾರ ಆಗ್ತಾನೆ. ಶಂಕರಾಚಾರ್ಯರು ಗುರು ಅವತಾರ, ವಿವೇಕವಿದ್ದರೆ ಗುರು ಅವತಾರ. ಶಂಕರರು ಗುರು ಅವತಾರವೇ. ಗುರು ಅವತಾರ ವಿವೇಕ ಮಾಡ್ತಾನೆ. ಬಟ್ ದತ್ತಾತ್ರೇಯದಲ್ಲಿ ವಿವೇಕ ಅವತಾರ ಕಂಡು ಬರಲ್ಲ, ಸ್ವಲ್ಪ ಮೋಹಾವತಾರನೂ ಇದೆ. ಅದಕ್ಕೋಸ್ಕರ ಶಂಕರರದೇ ಗುರು ಅವತಾರ. ಗುರು ಅವತಾರ ಅಂದರೆ ವಿವೇಕ ಎಷ್ಟು ಅಂಶ ಇರುತ್ತದೋ ಅಷ್ಟು ಅಂಶ ಗುರು ಅವತಾರ. ವಿವೇಕ ಅಂಶ ಎಷ್ಟಿರುತ್ತದೋ ಅಷ್ಟು ಅಂಶ ಗುರು ಅವತಾರ. ಗುರು ಸ್ಥಾನದಲ್ಲಿ ಕುಳಿತುಕೊಂಡು ವಿವೇಕ ಕಲ್ಕೊಂಡು ಶಂಕರದ ಅಲ್ಲದ ವಿವೇಕ ಚೂಡಾಮಣಿಗೆ ವ್ಯಾಖ್ಯಾನ ಮಾಡಿ ವಿವೇಕ ಚೂಡಾಮಣಿ ಶಂಕರರದು ಹಾಕಿಬಿಟ್ಟರೆ ಮೋಹಾವತಾರ ಬಂದೇ ಬಿಟ್ಟಿತು. ಅದು ಶಂಕರರ ಅವತಾರ ಅಲ್ಲ, ಅದು ಬುದ್ಧನ ಅವತಾರ. ಶಂಕರ ಪೀಠ ಹೋಯಿತು, ಅದು ಬುದ್ಧನ ಪೀಠ ಆಯಿತು ಅಲ್ಲವೇ? ಶಂಕರರ ಪೀಠ ಹೋಯಿತು, ಅದು ಬುದ್ಧನ ಪೀಠ ಆಯಿತು. ಆದ್ದರಿಂದ ನಮಸ್ಕಾರ ಮಾಡಿ. ಅವರ ಆಶೀರ್ವಾದದಿಂದ ನಿಮಗೆ ಸಿದ್ಧಿ ಬರುತ್ತದೆ, ಶಕ್ತಿ ಬರುತ್ತದೆ, ಪವರ್ ಬರುತ್ತದೆ. ವಿವೇಕ ಮಾತ್ರ ಬರಲ್ಲ. ನೋಡಿಕೊಂಡು ನಿಮಗೆ ರೋಗವಾಸಿ ಆಗ್ತದೆ, ಐಶ್ವರ್ಯ ಬರುತ್ತದೆ, ಮದುವೆ ಆಗ್ತದೆ, ಮಕ್ಕಳು ಬೇಕಂದರೆ ಹುಟ್ಟುತ್ತಾರೆ, ಮಕ್ಕಳಿಗೆ ಉದ್ಯೋಗ ಸಿಗ್ತದೆ, ಮಕ್ಕಳಿಗೆ ಮದುವೆ ಆಗುತ್ತದೆ, ಪವಾಡಗಳು ತೋರಿಸ್ತಾರೆ. ವಿವೇಕ ಮಾತ್ರ ಬರಲ್ಲ. ಫಸ್ಟ್ ವಿವೇಕ ಈಸ್ ಪುಟ್ಟಿಂಗ್ ವಿವೇಕ ಚೂಡಾಮಣಿ ಇನ್ ದ ನೇಮ್ ಆಫ್ ಶಂಕರ ಆ್ಯಂಡ್ ರೈಟಿಂಗ್ ಎ ಕಾಮೆಂಟ್ರಿ ಫಾರ್ ಇಟ್. ಫಸ್ಟ್ ಅವಿವೇಕ ಶುರುವಾಯಿತು ಅಲ್ಲವೇ? ಆದ್ದರಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಸಿಗ್ತದೆ. ದಟ್ಸ್ ಬ್ಯೂಟಿಫುಲ್. ಬಟ್ ವಿವೇಕ ಮಾತ್ರ ಬರಲ್ಲ. ವಿವೇಕಕ್ಕೆ ವಿವಿಧ ಹಂತಗಳಿರುತ್ತವೆ. ಅತ್ಯಂತ ಪಾಮರರು, ಸ್ವಲ್ಪ ಬುದ್ಧಿವಂತರು, ಲೌಕಿಕ ಬುದ್ಧಿವಂತರು, ಇನ್ನೂ ಸ್ವಲ್ಪ ಧರ್ಮ ಬುದ್ಧಿ, ಉಪಾಸನಾ ಬುದ್ಧಿ, ಜ್ಞಾನ ಬುದ್ಧಿ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಬುದ್ಧಿ ಇರಬೇಕು. ಬುದ್ಧಿಗೆ ವಿವೇಕ ಇರಬೇಕು. ವಿವೇಕ ಇಲ್ಲದಿದ್ದರೆ ಭಯಂಕರ. ವಿವೇಕ ಅಂದರೆ ಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಅಂದರೆ ನೀವೇನು ಹೇಳ್ತೀರಿ ಕನ್ನಡದಲ್ಲಿ? ಅತಿಗಳಿರಬಾರದು, ಎಕ್ಸ್ಟ್ರೀಮಿಟೀಸ್ ಬೇಡ, ಪ್ರಪೋರ್ಷನ್, ಸಮತೋಲನ ವಿವೇಕದಿಂದ ಬರುತ್ತದೆ. ಅದು ಗುರುಗಳು. ಸಮತೋಲನ ಹೋಯ್ತಾ ಹುಚ್ಚಾಗಿ ಬಿಡ್ತಾರೆ ಅಲ್ಲವೇ? ಹುಚ್ಚು ಅಂದ್ರೇನು? ಪ್ರಾಣಮಯ ಕೋಶ ಹೆಚ್ಚಾಗಿ ಮನೋಮಯ ಕೋಶ ಹೆಚ್ಚಾಗಿ ಬುದ್ಧಿಕೋಶ ಕಡಿಮೆ ಆಗ್ತಾ ಇದೆ, ವಿಜ್ಞಾನಮಯ ಕೋಶ ಅಲ್ಲವೇ? ಪ್ರಾಣಮಯ ಕೋಶ ಹೆಚ್ಚಾಗಿ ಬಿಟ್ಟರೆ ಏನೋ ವಸ್ತು ಮುಟ್ಟಿದರೆ ಏನೋ ಆಗಿಬಿಡ್ತಾನೆ. ಈಗ ಈ ಪ್ರಾಣಮಯ ಕೋಶ ನಮಗೆ ಬೇಡ. ಒಬ್ಬರು ಮನೋಮಯ ಕೋಶ ಹಾಕ್ಕೊಂಡು ಕೃಷ್ಣ ಕೃಷ್ಣ ಹೇಳಿದ್ರೆ ಕೆಳಗೆ ಬೀಳುತ್ತಾನೆ, ಇಲ್ಲಿ ಪೆಟ್ಟು ಮಾಡ್ಕೊಳ್ತು. ಈಗ ಇದು ಮನೋಮಯ ಕೋಶ ನಮಗೆ ಬೇಡ. ಚೈತನ್ಯ ಮಹಾಪ್ರಭು ಎಂದು ಹೇಳಿಬಿಟ್ಟು ಕೆಳಗೆ ಬಿದ್ದ, ಇಲ್ಲಿ ಪೆಟ್ಟು ಮಾಡಿಕೊಂಡ.
ಇದೆಲ್ಲ ಮನೋಮಯ ಕೋಶ ಅತಿ ಆಯಿತು ಅಲ್ಲವೇ? ಈ ಮನೋಮಯ ಕೋಶ ಅವತಾರಗಳು ನಮಗೆ ಬೇಡ, ಅದು ಭಕ್ತಿಗೆ ಓಕೆ. ಪ್ರಾಣಮಯ ಕೋಶ ಅವತಾರಗಳು, ಮನೋಮಯ ಕೋಶ ಅವತಾರಗಳು, ಈ ವಿಷಯ ಅರಬಿಂದೋ ಚೆನ್ನಾಗಿ ಮಾಡ್ತಾನೆ. ಇದರಲ್ಲಿ ಸ್ವಲ್ಪ ಪ್ರಾಣಮಯ ಕೋಶ ಓವರ್ ಸೆನ್ಸಿಟಿವ್ ಆಯಿತು. ಕೆಲವರಲ್ಲಿ ಚೈತನ್ಯದಲ್ಲಿ ಮನೋಮಯ ಕೋಶ ಹೆಚ್ಚಿದೆ. ಎಮೋಷನ್ನಲ್ಲಿ ಕರಗಿ ಹೋಗಿ ನೃತ್ಯ ಮಾಡ್ತಾ ಕೆಳಗೆ ಬಿದ್ದಿದ್ದು ಗೊತ್ತಾಗಲ್ಲ, ಎಲ್ಲಿದ್ದನೂ ಗೊತ್ತಾಗಲ್ಲ. ಆ ಭಾವದಲ್ಲಿದ್ದರೆ ಮನಸ್ಸು ಆಫ್ ಆಗಿಬಿಡ್ತದೆ, ಗೊತ್ತಾ? ಆಫ್ ಆಗಿಬಿಟ್ಟು ಮೂರ್ಛೆ ಹೋದಂತೆ ಹೋಗ್ತಾನೆ. ಆ ಭಾವ ಸಮಾಧಿಯಲ್ಲಿದ್ದರೆ ಹೀಗೆ ಸ್ತಬ್ಧನಾಗಿ ಬಿಡ್ತಾನೆ. ಎಷ್ಟೊತ್ತಿರುತ್ತಾನೋ ಗೊತ್ತಲ್ಲ, 1 ಗಂಟೆ 2 ಗಂಟೆ 3 ಗಂಟೆ ಆಗಿರ್ತಾನೆ. ಇಸ್ ಎನ್ ಎಮೋಷನ್ ಓವರ್ ಆಗಿ ಹೋಲ್ ಥಿಂಗ್ ನಿಮ್ಮ ನರ್ವಸ್ ಸಿಸ್ಟಮನ್ನು ಕಂಟ್ರೋಲ್ ಮಾಡಿ ಯು ಡೋಂಟ್ ಬ್ರೇನ್ ಸ್ತಬ್ಧ ಆಗಿಬಿಡ್ತಾರೆ. ಯು ವೋಂಟ್ ವರ್ಕ್. ರಾಮಕೃಷ್ಣಕ್ಕೂ ಇತ್ತು ಈ ಕೈಂಡ್ ಆಫ್ ದಿಸ್ ಥಿಂಗ್. ಇದನ್ನು ಇವರು ನಿರ್ವಿಕಲ್ಪ ಸಮಾಧಿ ಬ್ರಹ್ಮಜ್ಞಾನ ಎಂದು ಹೇಳಿಬಿಟ್ಟು ಈ ಹೇಳೋರು ಇವರು ಅವ್ರಿಗಿಂತ ಡಬಲ್ ಹುಚ್ಚು ಅಲ್ಲವೇ? ಪುಸ್ತಕ ಬರೆದಿರೋರು ಅದಕ್ಕಿಂತ ಡಬಲ್ ಹುಚ್ಚು. ಅರವಿಂದ ಹೇಳಿದ್ದು ಇದು ಚೆನ್ನಾಗಿದೆ. ಕೆಲವರಿಗೆ ಪ್ರಾಣಮಯ ಕೋಶ ಹೆಚ್ಚಿದೆ, ಕೆಲವರಿಗೆ ಮನೋಮಯ ಕೋಶಿದೆ. ಬಟ್ ಬುದ್ಧಿ ಇರುವುದೇ ಬೇಕು, ವಿವೇಕ ಕೋಶವನ್ನು ಬಿಡಿಸಿ ಸ್ವರೂಪವನ್ನು ತಿಳಿಸುತ್ತದೆ. ಬಟ್ ಕೋಶೋಪಾದಿಯಿಂದ ಎಷ್ಟಾಗಬೇಕು ಅದು ಹೇಳುತ್ತದೆ. ಕೋಶೋಪಾದಿಯಿಂದ ಹೇಗಿರುತ್ತಾನೆ, ಉಪಾಧಿರಹಿತ ಹೇಗಿರುತ್ತಾನೆ, ಉಪಾಧಿ ಮೂಲಕ ಹೇಗಿರುತ್ತಾನೆ, ಎರಡೂ ಗೊತ್ತಾಗಬೇಕು. ಅದರಿಂದ ಉಪಾಧಿ ಎಷ್ಟು ಅಂಶ ಇದೆ, ಉಪಾಧಿ ಎಷ್ಟಿಲ್ಲ ಗೊತ್ತಾಗ್ತದೆ. ಕೇವಲ ಉಪಾಧಿರಹಿತ ತಿಳ್ಕೊಂಡ್ರೆ ಉಪಾಧಿ ಬಂದಾಗ ಕನ್ಫ್ಯೂಸ್ ಆಗಿಬಿಡ್ತಾನೆ. ಉಪಾಧಿ ಇಲ್ಲದಿರುವಾಗ ಗೊತ್ತು ಮಾಡಿಕೊಂಡಿದ್ದು ಉಪಾಧಿ ಇರುವಾಗಲೂ ಗೊತ್ತಿದ್ದರೆ ಓಹೋ ಇಲ್ಲದಿರುವಾಗ ಎಷ್ಟು, ಇರುವಾಗ ಎಷ್ಟು, ಎರಡೂ ಗೊತ್ತಾಗಬೇಕು. ಅದರಿಂದ ಕ್ಲಾರಿಟಿ ಬರುತ್ತದೆ. ಉಪಾಧಿ ಇದ್ದರೆ ಏನೇನು ಗುಣಗಳು ಹೆಚ್ಚಾಗಿ ಬಿಡ್ತವೆ, ಏನೇನು ಗುಣಗಳು ಎಕ್ಸ್ಟ್ರಾ, ಇಲ್ಲದಿರುವಾಗ ಏನು ಅದು ಗೊತ್ತಾಗ್ತದೆ ವ್ಯತ್ಯಾಸ. ಒಂದು ನೀರು ಕುಡಿದರೆ ನೀರಿನಲ್ಲಿ ಏನೋ ಬಂದಿದೆ ಅಂದರೆ ಇದರಲ್ಲಿ ಏನೋ ಸೇರಿಕೊಂಡಿದೆ ಎಂದು ಗೊತ್ತಾಗ್ತದೆ. ಏನು ಸೇರಿಕೊಂಡಿತು? ಉಪ್ಪು ಸೇರಿಕೊಂಡಿತಾ, ಜೇನುತುಪ್ಪ ಸೇರಿಕೊಂಡಿತಾ, ಸಕ್ಕರೆ ಸೇರಿಕೊಂಡಿತಾ, ಏನು ಅಥವಾ ಇನ್ನೇನಾದರೂ ನಿಂಬೆ ರಸ ಸೇರಿಸಿದ್ದರ ಗೊತ್ತಾಗ್ತದೆ. ಏಕೆ? ನೀವು ಶುದ್ಧವಾದ ನೀರು ಕುಡಿದರೆ ಮತ್ತು ಇದು ಸೇರಿಸಿರುವ ನೀರು ಕುಡಿದರೆ ಎರಡಕ್ಕೆ ವ್ಯತ್ಯಾಸ ಗೊತ್ತಾಗಬೇಕು. ಶುದ್ಧ ನೀರು ಕುಡಿದರೆ ಮಿಕ್ಕದು ಕುಡಿದಾಗ ಏನು ಎಕ್ಸ್ಟ್ರಾ ಸೇರಿತು ಗೊತ್ತಾಗಬೇಕು, ಸೋಪಾಧಿಕ ಗೊತ್ತಾಗಬೇಕು. ನಿಂಬೆ ರಸ ಸೇರಿರುವ ನೀರ, ಸಕ್ಕರೆ ಸೇರಿರುವ ನೀರ, ಉಪ್ಪು ಸೇರಿರುವ ನೀರ, ಏನು ಸೇರಿಸಿದಾಗ ಆ ನೀರು ಗೊತ್ತಾಗಬೇಕು. ಮತ್ತು ಕೇವಲ ಶುದ್ಧ ನೀರು ಗೊತ್ತಾಗಬೇಕು. ಎರಡು ಗೊತ್ತಾಗ್ತದೆ. ಇಲ್ಲದಿದ್ದರೆ ಶುದ್ಧ ನೀರು ಕುಡಿದು ಯಾರು ಕುಡಿಯುತ್ತಾ ಇದ್ದರೂ ನೀರೇ ಎಂದು ಹೇಳಿಬಿಟ್ರೆ, ನೀರು ಅಲ್ಲಪ್ಪ ಅವರು ಹುಳಿ ಇದೆ ಅಂದರೆ ಆದರೂ ನೀರೇ, ಅದು ನೀರೇ, ಉಪ್ಪಿದೆ ಅದು ನೀರೇ, ಎಲ್ಲವೂ ನೀರೇ ಎಂದು ಹೇಳಿಬಿಟ್ರೆ ಈಗ 20ನೇ ಶತಮಾನ ಬ್ರಹ್ಮಜ್ಞಾನಿಗಳಾಗ್ತಾರೆ. ಅವರು ಶುದ್ಧ ನೀರಲ್ಲಪ್ಪ ಉಪಾಧಿ ಸೇರಿಸಿದ್ದಾರೆ. ಅವರು ನಿಂಬೆ ರಸ ಇವರು ನೀರು ಕುಡಿದ, ನೀರು ಕುಡಿ ನೀರಿನ ರುಚಿ ಹೇಗಿರುತ್ತದೆ? ರುಚಿಯನ್ನು ಹೇಳ್ತಾರೆ, ಸ್ವಾದ ಹೇಳ್ತಾರೆ, ರುಚಿ ಹೇಳ್ತಾರೆ. ನೀರಿನ ರುಚಿ ಎಂತದೆ? ಚೆನ್ನಾಗಿರುತ್ತದೆ, ಸಿಹಿಯಾಗಿ. ಅವ್ರು ಹೇಳ್ತಾರೆ ಬಾಯ್ತು ತುಂಬ ಉಪ್ಪಿದೆ ಅಂತ ಹೇಳ್ತಾರೆ. ಅಲ್ಲ, ಅದು ನೀರೇ ಅಲ್ಲ, ಉಪ್ಪು ಸೇರಿಸಿದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏಕೆ? ಅವರು ತಾನು ಕುಡಿದ ನೀರೇ ನೀರು ಅಂದ್ಕೊಳ್ತಾ ಇದ್ದಾನೆ. ಇನ್ನೊಬ್ಬರು ಉಪ್ಪು ಸೇರಿಸಿದ್ದಾರಪ್ಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಉಪಾಧಿ ಸೇರಿಸಿದರೆ ಗೊತ್ತಾಗ್ತಾ ಇಲ್ಲ. ಉಪಾಧಿ ಬಿಟ್ಟಿರುವ ಕೇವಲ ನೀರು ಕುಡಿದವನಿಗೆ ಉಪಾಧಿ ಸೇರಿಸಿದ್ದರೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಉಪಾಧಿ ಇದ್ದರೂ ಇಲ್ಲ ಅಂದ್ಕೊಂಡು ಅದು ನೀರೇ ಎಂದು ಹೇಳಿಬಿಡ್ತಾ ಇದ್ದ. ಕನ್ಫ್ಯೂಸ್ಡ್ ಫೆಲ್ಲೋ. ಮಿಕ್ಕ ಜನರು ಭಗವಂತನ ಹೆಸರಿನಿಂದ, ಗಾಡ್ ಹೆಸರಿನಿಂದ ಇತರ ಮತಗಳು, ಯಾವ ಮತಗಳು? ಈ ವಿದೇಶಿ ಮತಗಳು. ಗಾಡ್ ಹೆಸರಿನಿಂದ ಅಸುರರಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಸಿಂಹಾಸನ ಮೇಲೆ. ಅಸುರ ಬುದ್ಧಿಯನ್ನೇ ಭಗವದ್ ಬುದ್ಧಿ ಎಂದು ಹೇಳ್ಕೊಂಡರು. ಅವರು ಭಗವತ್ ಎಂದು ಶಬ್ದ ಕೇಳಿದರೆ ಸಾಕು, ಈಗ ಭಗವಂತನೇ ಗೊತ್ತಾಯ್ತು. ನಾನು ಹೇಳುವಕ್ಕೆ ಬಿಡಿ ಅಂತ ಗೊತ್ತಾಯ್ತಲ್ಲಪ್ಪ, ನೀವು ಹೇಳಿದ್ದು ಭಗವಂತ ಗೊತ್ತಾಯ್ತು. ಏನಪ್ಪ ಈಗ ನಾನು ಹೇಳ್ತೀನಿ ನೋಡು, ಭಗವಂತನೇ ಎಲ್ಲ, ಭಗವಂತನೇ ನೀವು ಒಪ್ಕೋ, ಯಾರೇನು ಹೇಳಿದ್ರು ಭಗವಂತ. ಇದೇನಪ್ಪ? ದಿಸ್ ಈಸ್ ಡೇಂಜರಸ್ ಅಲ್ಲವೇ? ವಿವೇಕ ತುಂಬಬೇಕು, ಬಹಳ ವಿವೇಕ ಬೇಕು ಜನರಿಗೆ, ಭಾರತ ದೇಶಕ್ಕೆ. ಭಗವಂತನ ಹೆಸರಿನಿಂದ ಅವಿವೇಕಗಳು ತುಂಬ ಬರ್ತಾ ಇವೆ. ಇದೆಲ್ಲ ಪಕ್ಕಕ್ಕಿಟ್ಟರೆ ನಿಜವಾದ ಭಾರತ ದೇಶ ಬುದ್ಧಿವಂತ ದೇಶವಾಗುತ್ತದೆ. ಮನುಷ್ಯರು ಬುದ್ಧಿವಂತರಾಗ್ತಾರೆ.
ಇದೆಲ್ಲ ಜನರ ಮೂರ್ಖತೆ ಹೇಗಿದೆ ಅಂದರೆ, ರೋಗವಿಲ್ಲದಿರುವಾಗ ಮುಂಜಾಗ್ರತೆ ಮಾಡಪ್ಪ, ಇದು ತಗೋ, ಈ ಔಷಧಿ ತಗೋ, ಇದು ಮುಟ್ಟಬೇಡ, ಇದು ತಿನ್ನಬೇಡ ಅಂದರೆ ನಮಗೆ ರೋಗವಿಲ್ಲವಲ್ಲ ಏಕೆ? ರೋಗವಿಲ್ಲವಲ್ಲ ಏಕೆ? ರೋಗವಿಲ್ಲವಲ್ಲ ಏಕೆ? ರೋಗ ಬಂದ ನಂತರ ಈಗ ಯಾವ ಔಷಧಿ ಕೆಲಸ ಮಾಡಲ್ಲ, ಈಗ ಬಂದೇ ಬಿಟ್ಟಿತ್ತಲ್ಲ, ಏನು ಮಾಡ್ತೀವಿ? ಈ ಮೂರ್ಖನಿಗೆ ಏನು ಹೇಳಬೇಕಪ್ಪ? ಹೊಡೆದರೂ ನಾಚಿಕೆ ಇಲ್ಲ, ಬೈದರೂ ನಾಚಿಕೆ ಇಲ್ಲ, ಅದೇ ಮಾತಾಡ್ತಾರೆ. ಇದೇನು ಬುದ್ಧಿಯಪ್ಪ? ಇಂಥವ್ರಿಗೆ ಏನು ಹೇಳಬೇಕು? ನೀವೇನು ಹೇಳ್ತಾರೋ ಗೊತ್ತಿಲ್ಲ. ಇದಕ್ಕೆ ಮಾತು ಪದ ಏನೋ ಹೆಸರೇನೋ ಗೊತ್ತಿಲ್ಲ. ಭಾರತ ದೇಶವನ್ನು ಗುರುಗಳು ತುಂಬ ಕೆಡಿಸಿದ್ದಾರೆ. ಗುರುಗಳು ನಾವು ಗುರುಗಳು ಎಂದು ಹೆಸರು ಹಾಕ್ಕೊಂಡು ಬಂದು ತುಂಬ ಕೆಡಿಸಿದ್ದಾರೆ ಭಾರತ ದೇಶ ಬುದ್ಧಿಯನ್ನು. ಎಲ್ಲರೂ ಕೆಡಿಸಿದವರೇ. ಹೆಚ್ಚಿನ ಗುರುಗಳು ಕೆಡಿಸ್ತಾ ಇದ್ದಾರೆ, ಈಗಲೂ ಇರುವ ಗುರುಗಳು ಕೆಡಿಸ್ತಾನೆ ಇದ್ದಾರೆ ಬುದ್ಧಿ, ನಮ್ಮ ಜನರ ಬುದ್ಧಿಯನ್ನು. ಆದ್ದರಿಂದ ತುಂಬ ಕಷ್ಟವಾಗ್ತಾ ಇದೆ, ಗೊತ್ತು ಮಾಡುವುದು ಕಷ್ಟವಾಗ್ತಾ ಇದೆ. ಭಯಂಕರ ದುರ್ಗತಿ. ಅಯ್ಯೋ ರಾಮ, ಅಫ್ಘಾನಿಸ್ತಾನ್ ಹೋಯಿತು, ಪಾಕಿಸ್ತಾನ್ನಲ್ಲಿ ಹಿಂದೂಗಳ ಗತಿ ಭಯಂಕರವಾಗಿದೆ. ಭಯಂಕರ ಅಂದರೆ ಹೆಜ್ಜೆ ಹೆಜ್ಜೆ ಇಲ್ಲಿರುವ ಹಿಂದೂಗಳು ನಿದ್ದೆ ಹೋಗ್ತಾ ಇದ್ದಾರೆ. ನಿಮಗೆ ಆ ಗತಿ ಆಗದಂತೆ ನೋಡ್ಕೋ, ಅಲ್ಲಿ ಆಗುತ್ತದೆ ತೋರಿಸಿ ಅಂದರೆ ಅದೇ ಕಪ್ಪ ನಮಗೆ ತೋರಿಸುವುದು. ಅವರಿಗೆ ಕರೋನಾ ಬಂತು, ನಿಮಗೆ ಬರುತ್ತದೆ, ಈ ವಿಷಯದಲ್ಲಿ ಜೋಪಾನವಾಗಿರು ಅಂದರೆ ನಮಗೆ ಬಂದಿಲ್ಲವಲ್ಲೋ. ಬಂದ ನಂತರ ಏನು ಮಾಡ್ತೀರಿ? ಬಂದ ನಂತರ ಏನು ಮಾಡೋಕ್ಕಾಗಲ್ಲ. ಬರುವಕ್ಕೆ ಮುಂಚೆ ಜೋಪಾನವಾಗಿರಪ್ಪ ಅಂದರೆ ಇರಲ್ಲ. ಏನಪ್ಪ ಇವರಿಗೆ ಏನು ಹೇಳಬೇಕು? ಕೋಲ್ ತಗೊಂಡು ಹೊಡೆಯುವುದೊಂದೇ ಬೇಕು. ಭಗವಂತ ಕಲ್ಕಿ ಅವತಾರನೇ ಬೇಕು ನಮಗೆ. ಕಲ್ಕಿ ಅವತಾರನೇ ಬೇಕು ಹಿಂದೂಗಳಿಗೆ. ಬಂದು ಹೊಡೆಯಬೇಕಷ್ಟೆ. ಬುದ್ಧಿ ಇಲ್ಲ, ಹೇಳಿದರೆ ಕೇಳಲ್ಲ. ನಮಗೆ ಮರಾಠಿಯಲ್ಲಿ ಗಾದೆ ಹೇಳುತ್ತಿದ್ದರು. ಸಣ್ಣನಾಗಿರುವಾಗ ಕೇಳುತ್ತಿದ್ದೆ, ಅಮ್ಮ ಅಪ್ಪ ಹೇಳುತ್ತಿದ್ದರು, ಸ್ವತಃ ಬುದ್ಧಿ ನಾಹಿ ಸಾಂಗಿತಲ ಥರ ಐಕಾಯಸ ನಾಹಿ. ಸ್ವಯಂ ಬುದ್ಧಿ ಇಲ್ಲ, ಅರ್ಥವಾಗಲ್ಲ. ಸ್ವಯಂ ಬುದ್ಧಿ ಇಲ್ಲ, ಹೇಳಿದರೆ ಕೇಳಲ್ಲ. ಈ ಎರಡೇ ಎರಡು, ಮಿಕ್ಕದೆಲ್ಲ ಚೆನ್ನಾಗಿದ್ದಾನಂತೆ, ಎಲ್ಲ ಚೆನ್ನಾಗಿದ್ದಾನೆ. ಎರಡೇ ಎರಡು, ಎಲ್ಲ ಒಳ್ಳೆಯವನು, ಎಲ್ಲ ಒಳ್ಳೆಯವನು. ಎರಡೇ ಎರಡು, ಸ್ವಯಂ ಬುದ್ಧಿ ಇಲ್ಲ, ಹೇಳಿದರೆ ಅರ್ಥವಾಗಲ್ಲ. ಏನಪ್ಪ ಇವರಿಗೆ ಏನು ಹೇಳಬೇಕು? ಭಯಂಕರ ಸ್ಥಿತಿ. ಮುಂಜಾಗ್ರತೆ ಹೇಳಿದ್ದರೆ ನಮಗೆ ರೋಗ ಬಂದಿಲ್ಲ ಹೇಳ್ತಾರೆ. ಬಂದ ನಂತರ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಇದೆ. ರೋಗ ಬರುವಕ್ಕೆ ಮುಂಚೆ ನೋಡು, ಇನ್ನೊಬ್ಬರಿಗೆ ಬಂದಿದ್ದು ನೋಡು ಅಂದರೆ ನನಗೇನು ಬಂದಿಲ್ಲವಲ್ಲ. ಹೌದಪ್ಪ, ಬಂದಿಲ್ಲ, ಬರಬಹುದು. ನನಗೆ ಬಂದಿಲ್ಲವಲ್ಲ, ಏಕೆ ಹೇಳ್ತಾ ಇದ್ದೀರಿ? ನೀವು ನನಗೇಕೆ ಹೇಳ್ತಾ ಇದ್ದೀರಿ? ಅವ್ರಿಗೆ ಹೇಳು, ನನಗೆ ಬಂದಿಲ್ಲ. ಬಂದಿರುವವರಿಗೆ ಹೇಳೋಕ್ಕಾಗಲ್ಲ, ಬರದಿರುವವ್ರಿಗೆ ಹೇಳೋಕ್ಕಾಗಲ್ಲ. ಅವ್ರು ಹೇಳುವುದು ಯಾರಿಗೆ? ಅಫ್ಘಾನಿಸ್ತಾನು, ಪಾಕಿಸ್ತಾನು, ಕಾಶ್ಮೀರು, ಇಷ್ಟಿಷ್ಟು ಸೆಲ್ಫೋನ್ಗಳು ಬಂದಿವೆ, ಎಲ್ಲರೂ ನೋಡ್ತಾ ಇದ್ದಾರೆ. ಭಯಂಕರ ಹಿಂದೂಗಳ ಗತಿಯೇನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆದರೂ ಅದೇ ಮಾಡ್ತಾರೆ, ಮತ್ತೆ ಅದೇ ಮಾಡ್ತಾರೆ. ಸ್ವಯಂ ಮೂರ್ಖ, ಇನ್ನೊಬ್ಬರನ್ನು ಅದೇ ಹಾದಿಗೆ ಹಾಕ್ತಾರೆ. ಒಂದು ಮಹಾರಾಷ್ಟ್ರದಲ್ಲಿ ಒಂದು ಪ್ರಸಿದ್ಧವಾದದ್ದಿದೆ ಕಥೆ. ತಾನು ಸಿಕ್ಕಾಕ್ಕೊಂಡಿದ್ದು, ಒಂದು ದುಃಖದಲ್ಲಿ ಸಿಕ್ಕಾಕ್ಕೊಂಡಿರುವವನಿಗೆ ಇನ್ನೊಬ್ಬರನ್ನು ಸಿಕ್ಕಿಸ್ತಾನೆ ಅದೇ ದುಃಖಕ್ಕೆ. ಅದೇನು ಹೇಳ್ತಾರೆ ಕಥೆ ಅಂದರೆ, ಮಕ್ಕಳು 3 ಮಕ್ಕಳಂತೆ, ಸಣ್ಣ ಮಕ್ಕಳು, 7-8 ವರ್ಷ, ಆಟ ಆಡ್ತಾ ಹೋಗ್ತಾ ಇದ್ದಾರೆ. ಒಂದು ಮಂದಿರಕ್ಕೆ ಹೊರಗೆ ಏನೋ ಒಂದು ದೊಡ್ಡ ವಿನಾಯಕ ಇತ್ತು. ಮಹಾರಾಷ್ಟ್ರದಲ್ಲಿ ವಿನಾಯಕ ಹೆಚ್ಚು, ಅದರಿಂದ ಓನ್ಲಿ ಗಣಪತಿ ಬೊಪ್ಪಾಚಿ ಮೂರ್ತಿ, ಅವ್ರದ್ದು ದೊಡ್ಡ ಮೂರ್ತಿ ಇತ್ತು, ಒಂದು ಕಲ್ಲಿನ ದೊಡ್ಡ ಮೂರ್ತಿ. ಅದಕ್ಕೆ ನಾಭಿಗೆ ಏನು ಹೇಳ್ತಾರೆ? ಹೊಕ್ಕಳು. ಅದು ಕಠಿಣ ಪದ. ನಾಭೆ ಚೆನ್ನಾಗಿ. ಅದು ಇಷ್ಟು ದೊಡ್ಡ ವಿನಾಯಕ ಇದ್ದಾನೆ ಅಂದರೆ ಅವರಿಗೆ ಹೊಟ್ಟೆ ಇಷ್ಟು ದೊಡ್ಡದಿರುತ್ತದೆ ಅಲ್ಲವೇ? ಅದಕ್ಕೆ ಆ ನಾಭಿ ಇತ್ತು. ಒಬ್ಬ ಮಕ್ಕಳು ಏನು ಮಾಡ್ತಾರೆ, ಇದು ಮುಟ್ಟುತ್ತಾರೆ, ಅವರೇನದು ಸೊಂಡಿಲು ಮುಟ್ಟುತ್ತಾನೆ, ಇದು ಮುಟ್ಟುತ್ತಾನೆ, ಕೈ ಮುಟ್ಟುತ್ತಾನೆ, ಕಾಲು ಮುಟ್ಟುತ್ತಾನೆ. ಆ ನಾಭಿ ಇದ್ದರೆ ನಾಭಿಯಲ್ಲಿ ಬೆರಳಿಟ್ಟರೆ ಕೈ ಬೆರಳು ಹೊರಗೆ ಏನು ಹೇಳ್ತಾರೆ, ಸಡನ್ಲಿ ಕಿತ್ತು ಎಳೆದು ಹೇಳ್ದ. ಏನಾಯಿತು ಎಂದು ಹೇಳ್ದ. ಏನು ಹೇಳಿದ ನಾವು ಗೊತ್ತಾ? ಎಷ್ಟು ತಂಪಾಗಿದೆ ಎಂದು ಹೇಳಿದ. ಹೌದಾ, ನಾನು ನೋಡ್ತೀನಿ ಅಂತ ಇವರು ಬೆರಳಿಟ್ಟು ಇವರೇನಿಟ್ಟು, ಮೂರನೇವನಿಟ್ಟ ಏನಂತ
ಅವರಿಗೆ ಗೊತ್ತಾಯಿತು, ನೀವು ಫೆಲ್ಲೋಸು ಸುಳ್ಳು ಹೇಳಿದ್ದಾರೆ, ಅದರಲ್ಲಿ ಚೇಲು ಕಚ್ಚುತ್ತಾ ಇದೆ. ಏಕೆ ಅಂದರೆ ನನಗೆ ಕಚ್ಚಿತು, ನನಗೊಬ್ಬನಿಗೆ ಕಚ್ಚಿತು ಅಂದರೆ ನಿಮಗೆಲ್ಲರಿಗೂ ಏನಾಗ್ತದೆ? ಅಯ್ಯೋ ನನ್ನನ್ನು ಕಚ್ಚಿ ಎಲ್ಲರೂ ನನ್ನನ್ನು ನಗುತ್ತಾರೆ ನೋಡಿ. ನಿಮಗೆಲ್ಲರಿಗೂ ಕಚ್ಚಿಸಬೇಕೆಂದು ಚೆನ್ನಾಗಿದೆ ಎಂದು ಹೇಳಿದ್ದೀನಿ, ನೀವೆಲ್ಲರಿಗೂ ಕಚ್ಚಲ್ಲ ಅಲ್ಲ. ಇದು ಕಥೆ ನಾವು ಸಣ್ಣದಿರುವಾಗಲೇ ಕೇಳುತ್ತಿದ್ದೀವಿ. ಎಷ್ಟು ಚೆನ್ನಾಗಿದೆ, ದಿವ್ಯಾನುಭವ. ಪ್ರವಾದಿ ಮೊಹಮ್ಮದ್ ನೋಡಿದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನಂತೆ. ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಪಾಕಿಸ್ತಾನ ಗತಿ ಆಗ್ತದೆ ನಿಮಗೆ ಅಲ್ಲ. ಏನಪ್ಪ, ಪ್ರವಾದಿ ಕಂಡು ಬಂದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತೆ ಈ ಸ್ವಾಮಿಗಳು. ವಿಚಿತ್ರಪ್ಪ. ಅಂದರೆ ತಾನು ಒಬ್ಬನಿಗೆ ಕಚ್ಚಿದ್ದು ಚೇಲು ಸಾಕಾಗಲ್ಲವಾ? ನನ್ನಿಂದ ನೀವು ಕಲಿತುಕೊಂಡು ನೀವು ಆಗಬೇಡಿ, ನೀವಾದರೆ ಇರಲಿ, ಅಲ್ಲ ಎಲ್ಲರಿಗೂ ಕಚ್ಚಬೇಕು. ಅವತಾರ ಪುರುಷರು ಬಂದು ಎಲ್ಲರನ್ನೂ ಕಲಿಪುರುಷನ ಬಾಯಿ ಒಳಗೆ ಸೇರಿಸ್ತಾ ಇದ್ದಾರೆ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ಎಲ್ಲರನ್ನು ನಾನು ಚೇಲು ಕೈಗೆ ಹಾಕಿಬಿಡ್ತೀನಿ, ಎಲ್ಲ ಮತಗಳು ಸಮಾನ ಎಂದು ನಾನು ಹುಚ್ಚು ಹೇಳಿಬಿಟ್ರೆ ನೀವೆಲ್ಲರೂ ಹೋಗ್ತಾ ಇದ್ದೀರಿ. ಏನಪ್ಪ, ನಾನು ಹೇಳಿದ್ದರೆ ಯು ರಿಜೆಕ್ಟ್ ಮೀ, ಕಿಕ್ ಮೀ ಔಟ್ ಆ್ಯಂಡ್ ಯು ಫಾಲೋ ಯುವರ್ ವಿವೇಕ. ಡೋಂಟ್ ಫಾಲೋ ದಿಸ್ ನಾನ್ಸೆನ್ಸ್. ಕೆಳಗೆ ಎದುರಾಗಿ ಕಂಡು ಬರುತ್ತಾ ಇದ್ದರೂ ಬುದ್ಧಿ ಬರಲ್ಲ ಅಂದರೆ ಇಷ್ಟು ಹಾರ್ಡ್ ಕೋರ್ ಮೆಂಟ್ಯಾಲಿಟಿ, ಟೆರರಿಸ್ಟ್ಗಿಂತ ಹಾರ್ಡ್ ಕೋರ್ ಮೆಂಟ್ಯಾಲಿಟಿ ಯಾರಾದರೂ ಇರ್ತಾರಾ? ಟೆರರಿಸ್ಟ್ಗಿಂತ ಹಾರ್ಡ್ ಕೋರ್ ಮೆಂಟ್ಯಾಲಿಟಿ, ಭಯಂಕರ ಬುದ್ಧಿಯಪ್ಪ. ಬ್ರಹ್ಮಜ್ಞಾನವಾಗುತ್ತದೆ, ಬುದ್ಧಿ ಮಾತ್ರ ಬರಲ್ಲ. ಇದೇನಪ್ಪ, ಬ್ರಹ್ಮಜ್ಞಾನಿ ಸರ್ವಜ್ಞ, ಎಲ್ಲಕ್ಕಿಂತ ಅತೀತ, ಅವರಿಗೆ ಏನದು ಬುದ್ಧಿಮಾನ್ ಮನುಷ್ಯೇಶು, ಅವರಿಗೆ ಗೊತ್ತಿಲ್ಲದೆ ವಿಷಯವಿಲ್ಲ. ಸರ್ವಜ್ಞ ಸರ್ವಂ ಜಾನಾತಿ, ಏಕಸ್ಮಿನ್ ವಿದಿತೆ ಸರ್ವಂ ಜಾನಾತಿ, ಏಕಸ್ಮಿನ್ ವಿದಿತೆ ಸರ್ವಂ ನ ಜಾನಾತಿ ಎಂದು ಹೇಳಬೇಕಾಗ್ತಾಯಿದೆ. ಒಂದೇ ಗೊತ್ತಿರುತ್ತದೆ, ಇನ್ನು ಮಿಕ್ಕದು ಏನು ಗೊತ್ತಿಲ್ಲ. ಹಿ ವಿಲ್ ಬಿಕಮ್ ಎ ಬಿಗ್ಗರ್ ಫೂಲ್ ದ್ಯಾನ್ ಆರ್ಡಿನರಿ ಪರ್ಸನ್. ಹಾಗೆ ಆಗ್ತಾಯಿದೆ. ಆ ಕಾಲ ಹೋಯಿತು. ಶಂಕರ ಭಾಷ್ಯ ಹೋಯಿತು. ಶಂಕರ ಭಾಷ್ಯ ಅನುಯಾಯಿಗಳು ಎಂದು ಹೇಳಿಕೊಳ್ಳುವರು ಶಂಕರರನ್ನೇ ಕಲ್ಕೊಂಡು ಬಿಟ್ಟರು. ಶಂಕರರು ಹೋಗಿರುವ ಭಾಷ್ಯ ಇದೆ. ಶಂಕರ ಭಾಷ್ಯ ಹೆಸರಿನಲ್ಲಿ ಶಂಕರರು ಇಲ್ಲದ ಭಾಷ್ಯ ಆಗಿಬಿಟ್ಟಿದೆ. ಅಲ್ಲದೆ ಭಾಷ್ಯದಲ್ಲಿ ಶಂಕರರಿಲ್ಲ, ಭಾಷ್ಯ ಇರುತ್ತದೆ, ಹಾಗೆ ಆಗಿಬಿಟ್ಟಿದೆ. ಶಂಕರರ ಇಲ್ಲದ ಭಾಷ್ಯವನ್ನು ಶಂಕರ ಎಂದು ಹೇಳುವುದು ಭಯಂಕರ ಬುದ್ಧಿಯಾಗಿಬಿಟ್ಟಿದೆ. ಜನರಿಗೆ ವಿವೇಕವೇ ಭಗವಂತನ ಅನುಗ್ರಹ, ವಿವೇಕವೇ ನಿಜವಾದ ಪರಮಾತ್ಮ, ವಿವೇಕವೇ ನಿಜವಾದ ಬುದ್ಧೌ ಶರಣಮನ್ವೆಚ್ಚ ಕೃಪಣಾಃ ಬುದ್ಧಿ ಏನು ಹೀನಾಃ ಬುದ್ಧಿರಹಿತಾಃ ಎಂದು ಹೇಳಬೇಕಾಗ್ತದೆ. ಕೃಪಣಾಃ ಬುದ್ಧಿವರ್ಜಿತಾಃ ಅಲ್ಲ, ಬುದ್ಧೌ ಶರಣಮನ್ವೆಚ್ಚ ಕೃಪಣಾಃ ಬುದ್ಧಿವರ್ಜಿತಾಃ ವಿವೇಕವರ್ಜಿತಾಃ. ಬುದ್ಧೌ ಶರಣಮನ್ವಿಚ್ಛ, ವಿವೇಕ ಬೇಕು. ಅಯ್ಯೋ ದೊಡ್ಡ ಕ್ಲೌಡ್ ಬಂದಿದೆ. 1000 ಇಯರ್ಸ್ ಆಫ್ ಕ್ಲೌಡ್ ಅಂದರೆ ಗೊತ್ತಾ? ಮೋಡ. ಭಾರತ ದೇಶದ ಬುದ್ಧಿಗಳಿಗೆ ಸಾಮಾನ್ಯ ಪೀಪಲ್ಗಿಂತ ದೊಡ್ಡ ಮೋಡ ಓದಿಕೊಂಡವರಿಗೆ ಬಂದಿದೆ. ಕವಿದಿದೆ. ಸಾಮಾನ್ಯ ಜನರಿಗಿಂತ ತಿಕ್ಕರ್ ಅಂದರೆ ದಪ್ಪಗಾಗಿರುವ ಮೋಡ ಶಾಸ್ತ್ರಗಳು ಓದಿಕೊಂಡವರಿಗೆ ಬಂದಿದೆ. ಶಾಸ್ತ್ರಗಳು ಓದಿಕೊಂಡವರಿಗಿಂತ ಸನ್ಯಾಸಿಗಳಿಗೆ ಬಂದಿದೆ. ಸನ್ಯಾಸಿಗಳಿಗಿಂತ ಅವತಾರ ಪುರುಷರು ತಿಕ್ಕೆಸ್ಟ್ ಕಲ್ಲಿನಲ್ಲೇ ಇದ್ದಾರೆ. ಅವತಾರ ಪುರುಷ ಅವರಿಂದ ತಿಕ್ಕೆಸ್ಟ್ ಸ್ಟೋನ್ನಲ್ಲಿದ್ದಾರೆ. ಅಯ್ಯೋ ರಾಮ. ಬಿ ಎ ಸೇನ್ ಪರ್ಸನ್. ವಿವೇಕವೇ ಎಲ್ಲಕ್ಕೆ ದಾರಿ. ವಿವೇಕವಿಲ್ಲದದ್ದು ಭಯಂಕರ ಬುದ್ಧಿ. ಆಯಿತಾ? ಇವತ್ತು ಸಾಕು. ಇವತ್ತೇನು ಹೇಳಲೇ ಇಲ್ಲ. ಏನು ವಿವೇಕವೇ ಇರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.